ಉದ್ಧರೇದಾತ್ಮ ಆತ್ಮ ನಂ ನ ಆತ್ಮ ನಮವಸಾಧಯೇತ್. ಉದ್ಧರೇತ್, ತನ್ನನ್ನು ತಾನೇ ಸ್ವಂತ ಶಕ್ತಿಯಿಂದ ಉದ್ಧರಿಸಿಕೊಳ್ಳಬೇಕು. ಯಾರೂ ಕೂಡ ನಮಗೆ ಸಹಾಯ ಮಾಡಬಲ್ಲರು. ಎಲ್ಲಿವರೆಗೂ ಸಹಾಯ ಮಾಡ್ತಾರೆ? ನಿನಗೆ ಎಲ್ಲಿವರೆಗೂ ಎತ್ತಬಲ್ಲರು? ಮರ ಹತ್ತೋದಕ್ಕೆ ಎಲ್ಲಿವರೆಗೂ ಹತ್ತಿಸಬಲ್ಲರು? ಕೈಗೆ ಸಿಗೋವರೆಗೂ ಹತ್ತಿಸಬಲ್ಲರು. ಆಮೇಲೆ ನಿನ್ನ ಪ್ರಯತ್ನದಿಂದ ನೀನು ಹತ್ತಬೇಕು. ಅದನ್ನು ಹೇಳ್ತಾ ಇದ್ದಾರೆ, ಉದ್ಧರೇದಾತ್ಮನಾತ್ಮಾನಂ ನಾತ್ವಾ ನಮವಸಾಧಯೇತ್ ಎಂದರು. ತನ್ನ ಸ್ವಂತ ಶಕ್ತಿಯಿಂದಲೇ ತನ್ನನ್ನು ಉದ್ಧರಿಸಿಕೊಳ್ಬೇಕು. ಸ್ವಪ್ರಾಮಾಣಿಕತೆಯಿಂದ ತಾನು ಮೇಲೆ ಹೇಳಬೇಕು. ಸ್ವಂತ ಶಕ್ತಿಯಿಂದ ಉದ್ಧಾರವನ್ನು ಕಂಡುಕೊಳ್ಬೇಕು. ಆದರೆ ನನ್ನಿಂದ ಆಗೋದಿಲ್ಲ ಅಂತ ಹೇಳಿ ಇತ್ತೀಚೆಗೆ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ಜನ. ಅದು ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಆತ್ಮಹತ್ಯೆಗೆ ಶರಣ ಹೋಗ್ತಾ ಇದ್ದಾರೆ. ಅದು ಮಹಾಪಾಪ. ಆತ್ಮಹತ್ಯಾ ಮಹಾಪಾಪ ಅನ್ನುವಂತಹ ಮಾತು ಕೂಡ ಇದೆ. ಆತ್ಮದ ಬಂಧು ಆತ್ಮೈವ ಹ್ಯಾತ್ಮನೋ ಬಂಧು. ಆತ್ಮಕ್ಕೆ ಆತ್ಮವೇ ಬಂಧು. ಅಂದರೆ ತನ್ನ ಬಂಧು ತಾನೇ, ಅದನ್ನು ತಾನೇ ಸಮಾಧಾನ ಮಾಡ್ಕೋಬೇಕು. ಆ ಆತ್ಮಕ್ಕೆ ಬೇರೆಯವರು ಬಂದು ಸಮಾಧಾನ ಮಾಡಿದ ತಕ್ಷಣ ಅದು ಸಮಾಧಾನ ಆಗೋದಿಲ್ಲ. ತನಗೆ ತಾನೇ ಸಮಾಧಾನ ಮಾಡ್ಕೋಬೇಕು. ಆಯಿತು ಆಯಿತು ಅಂದ್ಕೊಳ್ಳೇನೆ. ಆತ್ಮದ ಶತ್ರು ಬೇರೆ ಯಾರು ಅಲ್ಲ, ಆತ್ಮೈವ ರಿಪುರ ಆತ್ಮನಃ. ಆತ್ಮಕ್ಕೆ ತನ್ನ ಶತ್ರುವು ಆತ್ಮವೇ ಆಗಿದ್ದಾನೆ. ಶತ್ರು ಎಲ್ಲೆಲ್ಲೋ ಇಲ್ಲ ಹೇಳ್ತಾರಲ್ಲ, ಶತ್ರು ಎಲ್ಲಿ ಅಂತ ಹೇಳ್ತಾರೆ. ಎಲ್ಲೆಲ್ಲಿದ್ದಾನೆ ಶತ್ರು? ಎಲ್ಲ ಕಡೆ ಈ ಶತ್ರುಗಳು ಇದ್ದಾರೆ. ಆದರೆ ಹೊರಗಿನ ಶತ್ರುಗಳು ನಮ್ಮ ಕಣ್ಣಿಗೆ ಕಾಣ್ತಾರೆ. ಒಳಗಿನ ಶತ್ರು ಅಂದರೆ ನಮ್ಮ ಜೊತೆಗಿದ್ದಂಥವರು, ಅಂಥವರನ್ನು ನಾವು ಯಾವ ಕಾರಣಕ್ಕೂ ಕಂಡುಕೊಳ್ಳೋದಕ್ಕಾಗೋದಿಲ್ಲ. ಅದರಿಂದಲೇ ನಾಶ ಉಂಟಾಗೋದು ಅಂತ ಹೇಳಿದ್ದಾರೆ. ಇದು ಈ ಪದ್ಯದ ಮರ್ಮ ಅರ್ಥ. ಆದ್ದರಿಂದ ನಾವು ಏನು ಮಾಡಬೇಕು? ಒಟ್ಟಿನಲ್ಲಿ ಹೆದರಬಾರದು ಅನ್ನೋದನ್ನು ನಾವು ತಿಳ್ಕೋಬೇಕು. ಆತ್ಮ ಅನ್ನೋದು ಇದೆ ನಮ್ಮಲ್ಲಿ. ಆ ಆತ್ಮವನ್ನು ಯಾವ ರೀತಿ, ನಮ್ಮ ಮನಸ್ಸನ್ನು ಯಾವ ರೀತಿ ನಾವು ಕೇಂದ್ರೀಕರಿಸ್ತೀವೋ ಆ ರೀತಿ ನಾವು ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೆ ಹೋದರೆ ನಾಶ ಆಗೋಗ್ತೀವಿ ಅನ್ನೋದು ಈ ಪದ್ಯದ ಅರ್ಥ. ಮುಂದಿನ ಪದ್ಯ. ಸರ್ವೇಭ್ಯಃ ಸುಪ್ರಭಾತಂ. ವಯಂ ಅಸ್ಮಿನ್ ಕಾಲಾಂಶೆ ಕಾವ್ಯ ಪ್ರಥಮವರ್ಷಸ್ಯ ಚತುರ್ಥಃ ಪಾಠಃ ಪದ್ಯಭಾಗಃ ಚತುರ್ಥಃ ಪಾಠಃ ಕವಿ ಪ್ರಶಸ್ತಿಃ ಇತಿ ಪದ್ಯಭಾಗೆ ಅಯಂ ಪಾಠಂ ಪಠಾಮಃ. ವಯಂ ಸರ್ವೇ ಪಠ್ಯಂ ಪಶ್ಯಂತು. ಕವಿ ಪ್ರಶಸ್ತಿಃ. ಕವೇಃ ಕರ್ಮ ಕಾವ್ಯಂ. ಕವೇಃ ಕರ್ಮ ಕಾವ್ಯಂ. ಸಹ ಸದಾ ಏಕವಾರಂ ಪಶ್ಯತು ಅನಂತರಂ ಕನ್ನಡೆ ವದಾಮಃ. ಪದ್ಯಭಾಗೆ ಕಾವ್ಯ ಪ್ರಥಮ ವರ್ಷಸ್ಯ ಚತುರ್ಥಃ ಪಾಠಃ ಕವಿ ಪ್ರಶಸ್ತಿಃ. ಕವೇಃ ಕರ್ಮ ಕಾವ್ಯಂ. ಸಹ ಸದಾ ಆಲೋಚನಾಮಗ್ನಃ ಭವತಿ. ಸಮಾಜೆ ಬಹಿಃ ವಾ ಕಿಂ ಪ್ರಚಲಿತಂ ಇತಿ ಸಹ ನ ಗಣಯತಿ. ತೇನ ಲೇಖಿತವ್ಯಂ ಕಿಂ ಭವತಿ ತದೇವ ವಿಚಾರ್ಯ ವಿಮೃಶ್ಯ ಬಹು ಸುಂದರಂ ಸರ್ವಜನಾದರಣೀಯಂ ಕಾವ್ಯಂ ಲಿಖತಿ. ಏತೇನ ಕವಿನಾ ಲಿಖಿತಂ ಕಾವ್ಯಂ ಪಠಿತ್ವಾ ಕೋಪ್ಯನ್ಯಃ ಕವಿಃ ಇಮಂ ಯದಿ ಶ್ಲಾಘತೆ ತದಾ ಏಷಃ ಸಂತುಷ್ಟಃ ಭೂತ್ವಾ ಪುನಃ ಅಗ್ರಿಮಹ್ಯದ್ಯ ಕಾವ್ಯಂ ರಚಯಿತುಂ ಆರಭತೆ.
ಏವಂ ಪ್ರಾಚೀನ ಕಾಲಾತ್ ಕಾವ್ಯಕ್ಷೇತ್ರೆ ಕಾವ್ಯ ರಚನಂ ಆಚರಿತಂ. ಪ್ರಾಚೀನ ಕಾಲೇ ನೈಕೆ ಕವಯಃ ಅನ್ಯ ಕವೀನಾಂ ವಿಷಯೇ ಶ್ಲಾಘಿತವಂತಃ ತೇಷಾಂ ಪಾಂಡಿತ್ಯಂ ಗರಿಮಾ ಸಹೃದಯತಾ ಚ ಯೇಭಿಃ ಶ್ಲೋಕೈಃ ಜ್ಞಾಯತೆ. ಅಧ್ಯಯನಾರ್ಥಂ ಅತ್ರ ಕೇಚನ ಶ್ಲೋಕಾಃ ಪ್ರದತ್ತಾಃ. ಏತೇಷಾಂ ಅಧ್ಯಯನೇಷು ಛಾತ್ರೇಷು ಅಧ್ಯಯನ ಆಸಕ್ತಿಃ ಉಲ್ಲಾಸಃ ಚ ವರ್ಧೇತ. ಅಸ್ತು. ಕನ್ನಡೆ ಪಶ್ಯಾಮಃ. ಕವಿ ಪ್ರಶಸ್ತಿಃ. ಕವಿ ಪ್ರಶಸ್ತಿಃ. ಕವೇಃ ಕರ್ಮ ಕಾರ್ಯಂ. ಕವಿಯ ಕೆಲಸ ಏನು? ಕರ್ಮ. ಅವನು ಕವಿಯ ಕೆಲಸ, ತಾನು ಮಾಡೋ ಕೆಲಸವೇ ಅವನಿಗೆ ಕಾಯಕ. ತಾನು ಬರೆಯೋದು ಕವಿ ಅಂತಂದರೆ ಕವಿ ಬರೆಯುವಂತಹ ಕೆಲಸ. ಸಹ ಸದಾ ಆಲೋಚನ ಮಗ್ನ ಭವತಿ. ಅವನು ಯಾವಾಗಲೂ ಏನು ಮಾಡ್ತಿರ್ತಾನೆ? ಆಲೋಚನಾ ಮಗ್ನನಾಗಿರ್ತಾನೆ. ಸಮಾಜೇ ಬಹಿಃ ವಾ ಕಿಂ ಪ್ರಚಲಿತಂ ಇತಿ ಸಹ ನ ಗಣಯತಿ. ಅವನು ಸಮಾಜದಲ್ಲಿ ಅಥವಾ ಸಮಾಜದವರೆಗೆ ಏನು ನಡೆಯುತ್ತದೆ ಅನ್ನೋದನ್ನು ಅವನು ಲೆಕ್ಕಿಸುವುದಿಲ್ಲ. ಹಾಗಂತೇಳಿದರೆ ಸಮಾಜದಲ್ಲಿ ನಡೆಯುತ್ತಾ ಇರುವಂತಹ ಘಟನೆಗಳನ್ನು ಗಮನಿಸದೇ ಇರ್ತಾನೆ ಇವನು ಕವಿ ಅಂತ ಹೇಳಿದರೆ ಅವನೊಬ್ಬ ಮೂಢ ಅಂತ ಹೇಳಿ ನಾವು ತಿಳ್ಕೊಬೇಕಾಗತ್ತೆ. ಯಾಕಂದರೆ ಕವಿಯಾದ ನನಗೆ ಕೇವಲ ಕಲ್ಪನೆ ಮಾತ್ರ ಸಾಧ್ಯ ಇಲ್ಲ, ಸಮಾಜದಲ್ಲಿ ನಡೆಯುವಂತಹ ವಿಷಯಗಳನ್ನು ತಿಳಿದುಕೊಂಡು ಅರಿತುಕೊಂಡು ಅದರ ವಿಷಯವನ್ನು ತನ್ನ ಕಲ್ಪನಾ ಶಕ್ತಿ ಸಾಮರ್ಥ್ಯದಿಂದ ಹೇಗೆ ಬರಿಬೇಕು ಅನ್ನೋದನ್ನು ಆಲೋಚಿಸುವಂಥವನು ಕವಿ ನಿಜವಾಗಿಯೂ. ಇಲ್ಲಿ ಏನು ಹೇಳಿದ್ದಾರೆ ಅದರ ಅರ್ಥ ಅಂದರೆ ಅವನು ತಾನು ಮಾಡುವ ಕಾರ್ಯದಲ್ಲಿ ಮಗ್ನನಾಗಿರ್ತಾನೆ ಅನ್ನೋದು ಮುಖ್ಯ. ಹಾಗಂತ ಹೊರಗಿನ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅಂತ ತಿಳ್ಕೋಬಾರ್ದು ಅಂತ ಅಲ್ಲ. ಏನು ನಡೆಯುತ್ತೋ ಅದನ್ನು ಹೇಗೆ ನಾವು ಬರಿಬೇಕು ಅನ್ನೋದರಲ್ಲಿ ಮಗ್ನನಾಗಿರ್ತಾನೆ ಅಂತ ಹೇಳಿದ್ದಾರೆ ಅಷ್ಟೇ. ತೇನ ಲೇಖಿತವ್ಯಂ ಕಿಂ ಭವತಿ ತದೇವ ವಿಚಾರ್ಯಃ. ತಾನು ಹೇಗೆ ಕಾವ್ಯವನ್ನು ಬರೆಯುತ್ತೇನೆ ಅನ್ನೋದು ವಿಚಾರ ಮಾಡ್ತಾನೆ. ವಿಮೃಶ್ಯ ಬಹು ಸುಂದರಂ ಸರ್ವಜನಾದರಣೀಯಂ ಕಾವ್ಯಂ ಲಿಖತಿ. ಆ ವಿಮರ್ಶೆಯನ್ನು ತುಲನೆ ಮಾಡಿ ಹೇಗೆ ಬರೆದರೆ ಚೆನ್ನಾಗಿರುತ್ತೆ ಅನ್ನೋದನ್ನು ಬರೆಯುವುದರಲ್ಲಿ ಸರ್ವಜನ ಆದರಣೀಯ ಕಾವ್ಯಂ ಲಿಖತಿ. ಎಲ್ಲ ಜನರು ಗೌರವಕ್ಕೆ ಪಾತ್ರರಾಗುವಂತಹ, ಎಲ್ಲ ಜನರಿಂದ ಹೊಗಳಿಸಿಕೊಳ್ಳುವಂತಹ ಕಾವ್ಯವನ್ನು ಬರಿಬೇಕು ಅನ್ನುವಂಥದ್ದನ್ನು ಬರಿತಾನೆ. ಏತೇನ ಕವಿನಾ ಲಿಖಿತಂ ಕಾವ್ಯಂ ಪಠಿತ್ವಾ ಕೋಪ್ಯನ್ಯಃ ಕವಿಃ ಇಮಂ ಯದಿ ಶ್ಲಾಘತೆ ತದಾ ಏಷಃ ಸಂತುಷ್ಟಃ ಭವತಿ ಭೂತ್ವಾ. ಅಂದರೆ ಏನು ಮಾಡ್ತಾರೆ ಕವಿ ತಾನು ಬರೆದಂತಹ ಕಾವ್ಯವನ್ನು ಅಥವಾ ಕವಿತೆಯನ್ನು ಅಥವಾ ಪಾಠವನ್ನು ಅಥವಾ ಪದ್ಯವನ್ನು ಯಾರಾದರೂ ಓದಿ ಅದನ್ನು ಹೊಗಳಿದರೆ ಸಾಕು, ಕವಿಗೆ ಅವನಿಗೆ 1000 ವರ್ಷ ಆಯುಸ್ಸು ಸಿಕ್ಕಷ್ಟು ಸಂತೋಷ ಆಗುತ್ತೆ ಅವನಿಗೆ ಅನ್ನುವ ಉಲ್ಲಾಸ ಅವನಿಗೆ ಆಗುತ್ತೆ. ಜನರು ಬಹಳ ಉತ್ತಮವಾಗಿ ಬರೆದಿದ್ದೀಯಾ ಅಂತ ಹೇಳಿದ ಸಂತೋಷವೇ ಅವನಿಗೆ ತನ್ನ ಜೇಬಿನಲ್ಲಿ ಹಣ ತುಂಬಿದಷ್ಟು ಸಂತೋಷ ಅವನಿಗೆ ಆಗುತ್ತೆ. ಸಂತುಷ್ಟಃ ಭೂತ್ವಾ ಪುನಃ ಅಗ್ರಿಮಹ್ಯದ್ಯ ಕಾವ್ಯಂ ರಚಯಿತು ಆರಭತೆ. ಆ ಸಂತೋಷದಿಂದ ಆಹಾ ಇದು ನನಗೆ ಉತ್ಸಾಹವನ್ನು ಕೊಟ್ಟಿದೆ ಅಂತ ಹೇಳಿ ಮತ್ತೊಂದು ಕಾವ್ಯವನ್ನು ಬರೆಯೋದಕ್ಕೆ ಉಲ್ಲಸಿತನಾಗ್ತಾನೆ ಕವಿ. ಏವಂ ಪ್ರಾಚೀನ ಕಾಲಾತ್ ಕಾವ್ಯಕ್ಷೇತ್ರೇ ಕಾವ್ಯ ರಚನಂ ಆಚರಿತಂ. ಹೀಗೆ ಹಿಂದಿನ ಕಾಲದಲ್ಲಿ, ಪ್ರಾಚೀನ ಕಾಲದಿಂದಲೂ ಸಹಿತ ಕಾವ್ಯ ಕ್ಷೇತ್ರದಲ್ಲಿ ಕಾವ್ಯ ರಚನೆ ನಡೀತಾನೆ ಬಂದಿದೆ. ಪ್ರಾಚೀನ ಕಾಲೇ 2ನೇ ಪ್ಯಾರ. ಪ್ರಾಚೀನ ಕಾಲೇ ನೈಕೆ ಕವಯಃ. ಪ್ರಾಚೀನ ಕಾಲದಲ್ಲಿ ಏಕ ಕವಿತಾ ಅನೇಕ ಕವಿಗಳು, ನೈಕೆ ಅನೇಕ ಕವಿಗಳು ಅನ್ಯ ಕವೀನಾಂ ವಿಷಯೇ ಶ್ಲಾಘಿತವಂತಹ. ಅನೇಕ ಕವಿಗಳು ಬೇರೆ ಬೇರೆ ಕವಿಗಳನ್ನು ಶ್ಲಾಘಿಸುತ್ತಿರಲಿಲ್ಲ ಅಂತ ಹೇಳ್ತಾರೆ. ಶ್ಲಾಘಿತವಂತಹ ಅನ್ಯ ಕವೀನಾಂ ವಿಷಯೇ ಶ್ಲಾಘಿತವಂತಹ. ಅನೇಕರು ಈಗೇನು ಕವಿಗಳ ವಿಷಯವನ್ನು ಶ್ಲಾಘನೆ ಮಾಡ್ತಾ ಇರಲಿಲ್ಲ, ಅವರ ವೈಯಕ್ತಿಕ ವಿಚಾರವನ್ನು ಅವರು ಹೊಗಳ್ತಾ ಇರಲಿಲ್ಲ.
ಏನು ಮಾಡ್ತಾ ಇದ್ರು? ತೇಷಾಂ ಪಾಂಡಿತ್ಯಂ ಗರೀಮಾ ಸಹೃದಯತಾ ಚ ಏಭಿಃ ಶ್ಲೋಕೈಃ ಜ್ಞಾಯತೆ. ಅವರು ಏನು ಮಾಡ್ತಿದ್ರು? ಆದರೆ ಅವರ ಪಾಂಡಿತ್ಯ ಮತ್ತು ಅವರಲ್ಲಿರ್ತಕ್ಕಂಥ ಸಹೃದಯತೆಯನ್ನು ಹೊಗಳ್ತಾ ಇದ್ರು. ಅವನು ಇಷ್ಟು ಎತ್ತರ ಇದ್ದಾನೆ, ಅಷ್ಟು ಗಾತ್ರ ಇದ್ದಾನೆ, ಅವನು ಅಷ್ಟು ಚೆನ್ನಾಗಿದ್ದಾನೆ, ಇಷ್ಟು ಚೆನ್ನಾಗಿದ್ದಾನೆ ಅಂತೇಳಿ ಹೊಗಳ್ತಾ ಇರಲಿಲ್ಲ. ಅವನು ಬರೆದಂತಹ ಪದ್ಯ ಅಥವಾ ಕಾವ್ಯವನ್ನು ಇಟ್ಕೊಂಡು ಅವರು ಅವನ ಪಾಂಡಿತ್ಯ ಶ್ರೇಷ್ಠವಾದದ್ದಪ್ಪ, ಅವನ ಹೃದಯವಂತಿಕೆ ಅಪ್ರತಿಮವಾದದ್ದು ಅಂತ ಹೇಳಿ ಹೊಗಳ್ತಾ ಇದ್ರು. ಅಧ್ಯಯನಾರ್ಥಂ ಅತ್ರ ಕೇಚನ ಶ್ಲೋಕ ಪ್ರದತ್ತ. ಅಧ್ಯಯನಕ್ಕೋಸ್ಕರ ಇಲ್ಲಿ ಕೆಲವು ಪದ್ಯಗಳನ್ನು ಕೊಟ್ಟಿದ್ದಾರೆ. ಏತೇಷಾಂ ಅಧ್ಯಯನೇನ ಛಾತ್ರೇಷು ಅಧ್ಯಯನ ಆಸಕ್ತಿ ಉಲ್ಲಾಸ ಚ ವರ್ಧತೆ. ಇಂತಹ ಪದ್ಯಗಳನ್ನು ಓದಿದರೆ ಅವರಿಗೆ ಒಂದು ಉಲ್ಲಾಸ ಬರುತ್ತೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಪ್ರಥಮ ಶ್ಲೋಕ ಸೂತ್ರಧಾರಕೃತಾರಂಭೈ ನಾಟಕೈಃ ಬಹುಭೂಮಿಕೈಃ ಸಪತಾಕೈಃ ಯಶಃ ಲೇಭೆ ಭಾಸಃ ದೇವಕುಲೈಃ ವಾ. ಇಲ್ಲಿ ಹರ್ಷಚರಿತೆ ಅನ್ನುವಂತಹ ಕೃತಿಯಲ್ಲಿ, ಬಾಣ ಬರೆದಿರುವಂತಹ ಹರ್ಷಚರಿತೆ ಅನ್ನುವಂತಹ ಕೃತಿಯಲ್ಲಿ ಈ ಪದ್ಯ ಭಾಗವನ್ನು ಹೇಳಿದ್ದಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಇಲ್ಲಿ? ಸೂತ್ರಧಾರ ಕೃತ ಆರಂಭೈಃ ನಾಟಕೈಃ ಬಹುಭೂಮಿಕೈಃ ಸಪತಾಕೈಃ ಯಶಃ ಲೇಭೆ ಭಾಸಃ ದೇವಕುಲೈಃ ಇವ. ಭಾಸನನ್ನ ಬೇರೆ ಕವಿ ಹೇಗೆ ವರ್ಣನೆ ಮಾಡಿದ್ದಾನೆ, ಹೇಗೆ ಹೊಗಳಿದ್ದಾನೆ ಅನ್ನೋದನ್ನು ಇಲ್ಲಿ ಹೇಳಿದರೆ ನೋಡೋಣ ಅನ್ವಯಾರ್ಥವನ್ನು. ಒಂದನೇ ಪದ್ಯದ ಅನ್ವಯಾರ್ಥ: ಸೂತ್ರಧಾರ ಕೃತಾರಂಭೈಃ ಸೂತ್ರಧಾರೇಣ ಆರಬ್ಧೈಃ ಬಹು ಭೂಮಿಕೈಃ ನಾಟಕೈಃ ಬಹುವಿಧೈಃ ನಾಟಕೈಃ ಬಹುವಿಧವಾದಂತಹ ನಾಟಕಗಳಲ್ಲಿ ಸಪತಾಕೈಃ ಸಧ್ವಜೈಃ ಬಾವುಟಗಳು ಇರುವಂಥದ್ದನ್ನು ಭಾಸಃ ಭಾಸಕವಿ ದೇವಕುಲೈಃ ಇವ ಅವನು ದೇವಕುಲದವನು ಅನ್ನುವ ರೀತಿಯಲ್ಲಿ ಗಂಧರ್ವೇಹೇ ಕಥಂ ಲಭ್ಯತೆ ತಥಾ ಅವನು ದೇವಕುಲದವನೇ ಇರಬೇಕು. ಯಶಃ ಲೇಭೆ ಕೀರ್ತಿಮಾಂ ಅವಾಪ ಕೀರ್ತಿಯನ್ನು ಹೊಂದಿದ್ದಾನೆ. ಈ ಪದ್ಯದ ತಾತ್ಪರ್ಯವನ್ನು ನೋಡೋಣ. ಸೂತ್ರಧಾರಾರಂ ಕೃತಾರಂಭೈಃ ನಾಟಕೈಃ ಬಹುಭೂಮಿಕೈಃ ಸೂತ್ರಧಾರರಿಂದ ಆರಂಭಿಸಲ್ಪಟ್ಟಂತಹ ಅನೇಕ ವಿಧವಾದಂತಹ ನಾಟಕೈಃ ಬಹುಭೂಮಿಕೈಃ ಅನೇಕ ನಾಟಕಗಳಲ್ಲಿ ಇದನ್ನು ಸೂತ್ರಧಾರರಿಂದ ಆರಂಭ ಮಾಡಿದರೆ ನಾಟಕಗಳನ್ನು ಅನ್ನೋ ವಿಷಯವನ್ನಿಟ್ಕೊಂಡು, ಅಂದರೆ ಭಾಸಕವಿ ಬರೆದಿರುವಂತಹ ನಾಟಕಗಳಲ್ಲಿ ಎಲ್ಲ ನಾಟಕಗಳಲ್ಲಿ ಮೊದಲು ಸೂತ್ರಧಾರನಿಂದ ಆರಂಭ ಆಗ್ತವೆ ಅನ್ನುವ ಒಂದು ಅಂಶ. ಹಾಗೆ ಸಪತಾಕೈಃ ಯಶಃ ಲೇಭೆ, ಹಾಗೆ ಧ್ವಜ ಅವನ ನಾಟಕಗಳನ್ನು ಬರೆದಿರುವಂತಹ ನಾಟಕಗಳು ಪತಾಕೆಗಳಿಂದ ಅವರ ಗುರುತುಗಳು ಧ್ವಜದ ಗುರುತುಗಳಿಂದ ಆ ನಾಟಕಗಳಲ್ಲಿ ಅವರ ಪಾತ್ರಗಳನ್ನು ಹೆಣೆದಿದ್ದಾರೆ, ತೋರಿಸಿದ್ದಾರೆ. ಎಲ್ಲ ಅವನು ಬರೆದಂತಹ ನಾಟಕಗಳಲ್ಲಿ ಇವೆ ಇಂತಹ ಮುಖ್ಯವಾದವು. ಅಂತಹ ಶ್ರೇಷ್ಠವಾದಂತಹ ವಿಷಯವನ್ನು ಭಾಸ ಬರೆದಿರುವಂತಹ ಭಾಸ ಅವನು ಸುಲಭ ಸಾಮಾನ್ಯದವನಲ್ಲ. ಅವನು ದೇವಕುಲೈಹಿವ ದೇವರ ಕುಲದಲ್ಲಿ ಹುಟ್ಟಿದವನೆಂದು ಇಲ್ಲಿ ಹರ್ಷಚರಿತದಲ್ಲಿ ಯಾರು ಬಾಣ ಬರೆದಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಈಗ ಎರಡನೆಯ ಶ್ಲೋಕ: ರುಚಿರಸ್ವರ ವರ್ಣಪದ ರಸಭಾವವತಿ ಜಗನ್ಮನೋಹರತಿ ತಕ್ಕಿಂ ತರುಣಿ ನಹಿ ನಹಿ ವಾಣಿ
ಬಾಣಸ್ಯ ಮಧುರಶೈಲಸ್ಯ. ಪದ್ಯ ನೋಡಿ. ದ್ವಿತೀಯ ಪದ್ಯ ರುಚಿರಸ್ವರವರ್ಣಪದ ರಸಭಾವವತಿ ಜಗನ್ಮನೋಹರತಿ. ತತ್ಕಿಂ ತರುಣೀ ನಹಿ ನಹಿ ವಾಣಿ ಬಾಣಸ್ಯ ಮಧುರ ಶೀಲಸ್ಯ. ಇದರ ಅನ್ವಯವನ್ನ ನೋಡಿ ಆಮೇಲೆ ತಾತ್ಪರ್ಯವನ್ನು ಗಮನಿಸೋಣ. ರುಚಿರ ಸ್ವರ ವರ್ಣ ಪದ. ರುಚಿರ ಸುಂದರಾಕ್ಷರ ಸ್ವರ ಶಬ್ದೈಃ ಯುಕ್ತ ಸುಂದರವಾದಂತಹ ಶಬ್ದಗಳಿಂದ ಕೂಡಿದಂತಹ. ರಸಭಾವವತಿ ರಸೇನ ಸುಂದರ ಅನುಭೂತ್ಯ ಯುಕ್ತ ರಸದಿಂದ ಸುಂದರ ಅನುಭವವನ್ನು ನೀಡುವಂತಹ. ಜಗನ್ಮನೋ ಜಗತಃ ಏವ ಚಿತ್ತಂ ಜಗತ್ತಿನ ಮನಸ್ಸನ್ನು ಗೆದ್ದಂತಹ. ಹರತಿ ಅಂದರೆ ಆಕರ್ಷಿಸಲ್ಪಟ್ಟಂತಹ. ತತ್ಕಿಂ ತರುಣಿ ಅಂದರೆ ತರ್ಹಿ ಸಾ ಯುವತಿ ಅಂತಹ ಯುವತಿ ಏನೋ. ನಹಿ ನಹಿ ನನ ಮಧುರಶೀಲಸ್ಯ ಯುವತಿಯ ಬಗ್ಗೆ ಹೇಳಿದರೋ ಅಲ್ಲಲ್ಲ. ಮಧುರಶೀಲಸ್ಯ ಸುಂದರ ಚರಿತಸ್ಯ ಬಾಣಸ್ಯ ವಾಣಿ ಬಾಣಕವೇ ವಾಕ್ ಬಾಣಕವಿಯ ಮಾತುಗಳು. ಅವನು ಬರೆದಿರುವಂತಹ ಕೃತಿಯಲ್ಲಿರುವಂತಹ ಶಬ್ದಗಳು ಆ ರೀತಿ ಇದಾವೆ ಅಂತ ಹೇಳಿದರೆ. ಸರ್ವೇಭ್ಯಃ ಸುಪ್ರಭಾತಂ. ವಯಂ ಯಹ ಕಾಲಾಂಶೆ ಕಾವ್ಯ ಪ್ರಥಮವರ್ಷಸ್ಯ ತೃತೀಯ ಪಾಠಃ ಸುಭಾಷಿತಾನಿ ಇತಿ ಪದ್ಯಭಾಗೆ ಪಂಚ ಶ್ಲೋಕಾನ್ ಪಠಿತವಂತಃ. ಇದಾನೀಂ ಅವಶಿಷ್ಟ ಪಂಚ ಶ್ಲೋಕಾನ್ ಪಠಾಮಃ. ಸುಭಾಷಿತೆ ಸುಭಾಷಿತ ಸುಷ್ಠು ಭಾಷಿತ ಇತಿ. ಸುಭಾಷಿತಾನಿ ಮಾನವ ಜೀವನೆ ಬಹು ಉತ್ಕೃಷ್ಟ ಸ್ಥಾನಂ अस्ति. सुभाषितानि अनेक पंडितानां छात्राणां शिक्षकाणाम् अपि विषय विमर्शे विचाराणि बहु सन्ति. अत्र अवशिष्ट पंच श्लोकान् पठामः. षष्ठमः श्लोकः सुभाषितानि इति तृतीयपाठस्य काव्यप्रथमवर्षस्य षष्ठमः श्लोकः. वरं तेजस्विनो मृत्युः न तु मानवखण्डनम् मृत्युस्तत् क्षणिकं दुःखं मानभङ्गं दिने दिने. वरं तेजस्विनो मृत्युः न तु मानवखण्डनम् मृत्युस्तत्क्षणिकं दुःखं मानभङ्गं दिने दिने. ವರಂ ತೇಜಸ್ವಿನೋ ಮೃತ್ಯು. ಈ ಪದ್ಯದ ಅನ್ವಯಾರ್ಥವನ್ನ ನೋಡೋಣ. ಅಸ್ತು ಪಶ್ಯಂತು
षष्ठमः श्लोकस्य व्याकरणविशेष च अन्वयार्थम् तेजस्विनः तेजस्विनः इति तेजस्ವಿ ಪುರುಷಸ್ಯ ತೇಜಸ್ಸನ್ನು ಒಳಗೊಂಡಂತಹ ಪುರುಷರು ಅಂದರೆ ಸಿದ್ಧಿ ಪುರುಷರು ಅಥವಾ ಪಂಡಿತರು ಮೃತ್ಯು ಇತಿ ಮರಣಂ ವರಂ ಶ್ರೇಷ್ಠಂ ವರಂ ಇತಿ ಶ್ರೇಷ್ಠಂ ವರ ಅಂತ ನಾವು ಹೇಳ್ತೀವಿ ವರ ಅಂದರೆ ಶ್ರೇಷ್ಠಂ ಅಂತ ಹೇಳಿ ಅರ್ಥ ತು ಕಿಂತು ಮಾನವ ಖಂಡನಂ ಮಾನವ ಇತಿ ಮಾನಹಾನಿ ಮಾನವ ಖಂಡನಂ ಮಾನಹಾನಿ ನ ಶ್ರೇಷ್ಠಂ ಶ್ರೇಷ್ಠವಾದದ್ದು ಅಲ್ಲ ಮೃತ್ಯು ಮರಣಂ ತತ್ ಕ್ಷಣಿಕಂ ದುಃಖಂ ತತ್ ಕ್ಷಣಿಕಂ ದುಃಖಂ ಕೇವಲಂ ತಸ್ಮಿನ್ ಕ್ಷಣೆ ಕಷ್ಟಂ ಭವತಿ ಆ ಕ್ಷಣದಲ್ಲಿ ಕಷ್ಟ ಬರುತ್ತೆ ಮಾನಭಂಗಂ ಆದರೆ ಮಾನಹಾನಿ ದಿನೇ ದಿನೇ ಪ್ರತ್ಯಹಂ ದುಃಖಂ ಭವತಿ ಪ್ರತಿದಿನವೂ ದುಃಖವನ್ನ ತರುತ್ತದೆ ಅಂತ ಹೇಳಿ ಹೇಳ್ತಾ ಹೋಗ್ತಾರೆ. ಇದರ ತಾತ್ಪರ್ಯವನ್ನು ನೋಡೋಣ. ವರಂ ತೇಜಸ್ವಿನೋ ಮೃತ್ಯು ನತು ಮಾನವಖಂಡನಂ ಮೃತ್ಯುಸ್ತತ್ ಕ್ಷಣಿಕಂ ದುಃಖಂ ಮಾನಭಂಗಂ ದಿನೇ ವರಂ ತೇಜಸ್ವಿನೋ ಮೃತ್ಯು ತೇಜಸ್ವಿಗಳಿಗೆ ಅಥವಾ ಸ್ವಾಭಿಮಾನಿ ಮನುಷ್ಯರಿಗೆ ಮೃತ್ಯು ಮರಣ ಅನ್ನೋದು ವರ ಶ್ರೇಷ್ಠವಾದದ್ದು. ಹಾಗೇನೆ ನತು ಮಾನವಖಂಡನಂ ಮಾನ ಅವಖಂಡನಂ ಏನ್ ಮಾಡ್ತಾರೆ, ಆದರೆ ಮಾನಹಾನಿಯು ಶ್ರೇಷ್ಠವಾದದ್ದಲ್ಲ. ಮೃತ್ಯುಸ್ತತ್ ಕ್ಷಣಿಕಂ ದುಃಖಂ ನೋಡಿ, ಮೃತ್ಯು ಅನ್ನೋದು ಕ್ಷಣಿಕದಲ್ಲಿ ಕಷ್ಟವನ್ನುಂಟು ಮಾಡುತ್ತೆ, ಸಾವು ಅನ್ನೋದು. ಮಾನಭಂಗಂ ದಿನೇ ಆದರೆ ಮಾನಹಾನಿಯು ಪ್ರತಿದಿನ ನೋವನ್ನು ತರುತ್ತದೆ. ಒಟ್ಟಿನಲ್ಲಿ ಈ ಸುಭಾಷಿತದ ಸಾರಾಂಶ ಏನು ಅಂದರೆ, ಸ್ವಾಭಿಮಾನಿಗಳಿಗೆ ಈ ಮಾನಹಾನಿ ಅನ್ನೋದು ಬಹಳ ನೋವನ್ನ ಉಂಟು ಮಾಡುವಂಥದ್ದು. ಅದೇ ಮರಣ ಬಂದಾಗ ಬಹಳ ಸುಲಭವಾಗಿ ಬಹಳ ಆಪ್ಯಾಯಮಾನವಾಗಿ ಅವರು ಸ್ವೀಕರಿಸ್ತಾರೆ ಹೊರತು ಮಾನಭಂಗವನ್ನ ಅವರು ಸ್ವೀಕರಿಸುವುದಿಲ್ಲ. ಅದನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಶ್ಲೋಕ, ನಹಿ ಕಶ್ಚಿದ್ವಿಜಾನಾತಿ ಕಿಂ ಕಸ್ಯ ಶ್ವೋ ಭವೇದಿತಿ ಅತಃ ಶ್ವಃ ಕರಣೀಯಾನಿ ಕುರ್ಯಾದದ್ಯೈವ ಬುದ್ಧಿಮಾನ್. ನ ಹಿ ಕಶ್ಚಿದ್ವಿಜಾನಾತಿ ಕಿಂ ಕಸ್ಯ ಶ್ವೋ ಭವೇದಿತಿ ಅತಃ ಶ್ವಃ ಕರಣೀಯಾನಿ ಕುರ್ಯಾದ್ ಅದ್ಯೈವ ಬುದ್ಧಿಮಾನ್. ಕಶ್ಚಿತ್ ಯಹ ಕೋ ಅಪಿ ಯಾರಾದರೂ ಒಬ್ಬರು ಅಥವಾ ಯಾರಾದರೂ ಕೂಡ ಶ್ವಃ ಕಸ್ಯ ಕಿಂ ಭವೇದಿತಿ ಶ್ವಃ ಪರದಿನೇ ಮತ್ತೊಂದು ನಾಳೆ ಬೇರೆ ದಿನದಲ್ಲಿ ಕಿಂ ಸ್ಯಾದಿತಿ ಏನು ಆಗುತ್ತದೆ ಎನ್ನುವುದನ್ನು ನ ಹಿ ವಿಜಾನಾತಿ ನ ಅವಗಚ್ಚತಿ ಯಾರು ಕೂಡ ನಾಳೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿರುತ್ತೆ, ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಅತಃ ಆ ಕಾರಣದಿಂದ ತಸ್ಮಾತ್ ಏತಸ್ಮಾತ್ ಕಾರಣಾತ್ ಆ ಕಾರಣದಿಂದ ಶ್ವಃ
ಕರಣೀಯಾನಿ ಶ್ವಃ ಇತಿ ಪರೇದ್ಯುಹು ನಾಳೆ ಅಥವಾ ನಾಡಿದ್ದು ಆಚರಣೀಯಾನಿ ನಾಳೆ ಅಥವಾ ನಾಡಿದ್ದು ಮಾಡಬೇಕು ಅನ್ನುವಂತಹ ಕರ್ಮಾಣಿ ಕಾರ್ಯಗಳನ್ನು ಕೆಲಸಗಳನ್ನು ಬುದ್ಧಿಮಾನ್ ಜ್ಞಾನಿಯು ಅದ್ಯೈವ ಅಸ್ಮಿನ್ ದಿನೇ ಏವ ಈ ದಿನದಲ್ಲಿಯೇ ಕುರ್ಯಾತ್ ನಿರ್ವಹಿಸುತ್ತಾನೆ. ಅಂದರೆ ಈ ಪದ್ಯದ ಸಾರಾಂಶ ಅಥವಾ ತಾತ್ಪರ್ಯ ಹೀಗಿದೆ: ನ ಕಶ್ಚಿದ್ವಿಜಾನಾತಿ ಕಿಂ ಕಸ್ಯಶ್ಚೋ ಭವೇದಿತಿ ನ ಹಿ ಕಶ್ಚಿದ್ವಿಜಾನಾತಿ ಯಾರೊಬ್ಬನೂ ಸಹ ನಾಳೆಯ ದಿನ ಏನಾಗುತ್ತೆ ಅನ್ನುವುದು ಯಾರಿಗೂ ಸಹ ತಿಳಿದಿರುವುದಿಲ್ಲ, ಗೊತ್ತಿರುವುದಿಲ್ಲ. ಕಿಂ ಕಸ್ಯಶ್ಚೋ ಭವೇದಿತಿ ಆದ್ದರಿಂದ ಏನಾಗುತ್ತೆ ಅಂತ ಯಾರಿಗೂ ಕೂಡ ತಿಳಿಯೋದಿಲ್ಲ. ಅತಃ ಆ ಕಾರಣದಿಂದ ಶ್ವಃ ಕರಣೀಯಾನಿ ನಾಳೆ ಮಾಡಬೇಕು ಅಂದುಕೊಂಡದನ್ನ ಕುರ್ಯಾದದ್ಯೈವ ಬುದ್ಧಿಮಾನ್ ಇಂದೇ ಯಾರು ಮಾಡ್ತಾರೋ ಅವರು ಬುದ್ಧಿವಂತರು. ಅಂದರೆ ಬುದ್ಧಿವಂತರಾದ ಮನುಷ್ಯರು ನಾಳೆ ಮಾಡುವ ಕೆಲಸವನ್ನ ಇಂದೇ ಮಾಡುತ್ತಾರೆ. ಈ ಅರ್ಥ ತಾತ್ಪರ್ಯ ಈ ಶ್ಲೋಕಕ್ಕೆ ಇದೆ. ಇಂದು ಮಾಡುವುದನ್ನ ಇಂದೇ ಮಾಡಬೇಕು, ನಾಳೆ ಅಂತ ಮುಂದೂಡಬಾರ್ದು. ನಾಳೆ ನೋಡ್ಕೊಳ್ಳೋಣ ಅಂತ ಅಂದಾಗ ನಾಳೆ ನಾವು ಹೀಗೆ ಇರ್ತೀವಿ ಅನ್ನೋದು ಯಾರಿಗೆ ಗೊತ್ತು? ಆದ್ದರಿಂದ ನಮ್ಮ ಆಯಾಯ ದಿನದ ಕರ್ಮ ಅಂದರೆ ಕೆಲಸ ಏನಿದೆಯೋ ಕಾರ್ಯ ಏನಿದೆಯೋ ಅದನ್ನು ಆ ದಿನಕ್ಕೆ ಮುಗಿಸ್ಬೇಕು. ವಿದ್ಯಾರ್ಥಿಗಳಾದವರು ಸಹಿತ ಇವತ್ತಿನ ನಡೆದಂತಹ ತರಗತಿಗಳಲ್ಲಿ ನಡೆದಂತಹ ಪಾಠಗಳನ್ನು ಆ ದಿನವೇ ಓದಿ ಮನನ ಮಾಡಿಕೊಂಡ್ರೆ ಮನನ ಮಾಡಿಕೊಂಡಂತಹ ಪಾಠ ಯಾವ ಕಾರಣಕ್ಕೂ ಮರೆಯೋದಿಲ್ಲ. ಬಿಡ ನಾಳೆ ಓದ್ಕೊಳ್ಳೋಣ ಅಂದರೆ ನಾಳೆ ಪಾಠ ಮಾಡಿದ್ದನ್ನು ಯಾವಾಗ ಓದೋದು ಅಲ್ವಾ? ಹಾಗಾಗಿ ಆ ದಿನದ ಕಾರ್ಯವನ್ನು ಆ ದಿನವೇ ಮಾಡಬೇಕು ಅಂತ ಹೇಳ್ತಾ ಹೋಗ್ತಾರೆ. ಈಗ ಮುಂದಿನ ಶ್ಲೋಕ 8ನೆಯ ಶ್ಲೋಕ. ಉದ್ಧರೇದಾತ್ಮನಾತ್ಮನಂ ನಾತ್ಮಾನ್ನಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುಃ ಆತ್ಮೈವ ರಿಪುರಾತ್ಮನಃ. ಸಂಸ್ಕೃತದಲ್ಲಿ ಪದ್ಯ ಮತ್ತು ಅನ್ವಯಾರ್ಥವನ್ನು ನೋಡೋಣ. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುಃ ಆತ್ಮೈವ ರಿಪುರಾತ್ಮನಃ. ಉದ್ಧರೇತ್ ಆತ್ಮಾನಂ ನ ಆತ್ಮಾನಂ ಅವಸಾಧಯೇತ್ ಆತ್ಮೈವ ಹ್ಯ ಆತ್ಮನೋ ಬಂಧುಃ ಆತ್ಮೈವ ರಿಪುಃ ಆತ್ಮನಃ. ಇದರ ಅನ್ವಯ ನೋಡೋಣ. ಆತ್ಮನ ಸ್ವಶಕ್ತ್ಯೈವ ಆತ್ಮನ ಇತಿ ಸ್ವಶಕ್ತ್ಯೈವ ಸ್ವೇನೈವ ತಾನೇ ಆತ್ಮಾನಂ ಸ್ವಂ ಆತ್ಮನ್ ತನ್ನನ್ನು ತಾನೇ ಮನಸ್ಸೇ ಉದ್ಧರೇತ್ ಇತಿ ಉನ್ನತಿಂ ಅಥವಾ ಪ್ರಗತಿ ನಯೇತ್ ಪ್ರಗತಿಯನ್ನ ನೋಡಬೇಕು. ಆತ್ಮಾನಂ ಸ್ವಂ ನ ಅವಸಾದಯೇತ್ ನ ನಾಶಯೇತ್. ಅದನ್ನ ಆತ್ಮಹತ್ಯೆ ಮಹಾಪಾಪಂ ಅಂತ ಹೇಳ್ತೀವಿ. ಆತ್ಮಹತ್ಯೆ ಮಾಡ್ಕೋಬಾರ್ದು ಅಂತ ಹೇಳ್ತೀವಲ್ಲ, ಹಾಗೆ ಆತ್ಮಹತ್ಯೆಯನ್ನ ಮಾಡ್ಕೋಬಾರ್ದು. ಆತ್ಮನಃ ಬಂಧು ಸ್ವಸ್ಯ ಬಂಧು ತನ್ನ ಆತ್ಮಕ್ಕೆ ಆತ್ಮವೇ ತನಗೆ ತಾನೇ ಬಂಧು. ಆತ್ಮೈವ ಸ್ವ ಏವ ತಾನಿಗೆ ತಾನೇ
ಆತ್ಮನಃ ಶತ್ರು ಸ್ವಸ್ಯ ರಿಪು ಆತ್ಮೈವ ಸ್ವಯೇವ. ಏನು ಹೇಳ್ತಾ ಇದ್ದಾರೆ ಇದರಲ್ಲಿ ಅಂತ ಹೇಳಿದರೆ ತಾತ್ಪರ್ಯದಲ್ಲಿ ನೋಡೋಣ. ಉದ್ಧರೇದಾತ್ಮ ಆತ್ಮ ನಂ ನ ಆತ್ಮ ನಮವಸಾಧಯೇತ್. ಉದ್ಧರೇತ್ ತನ್ನನ್ನು ತಾನೇ ಸ್ವಂತ ಶಕ್ತಿಯಿಂದ ಉದ್ಧರಿಸಿಕೊಳ್ಳಬೇಕು. ಯಾರೂ ಕೂಡ ನಮಗೆ ಸಹಾಯ ಮಾಡಬಲ್ಲರು. ಎಲ್ಲಿವರೆಗೂ ಸಹಾಯ ಮಾಡ್ತಾರೆ? ನಿನಗೆ ಎಲ್ಲಿವರೆಗೂ ಎತ್ತಬಲ್ಲರು? ಮರ ಹತ್ತೋದಕ್ಕೆ ಎಲ್ಲಿವರೆಗೂ ಹತ್ತಬಲ್ಲರು? ಕೈಗೆ ಸಿಗೋವರೆಗೂ ಹತ್ತಿಸಬಲ್ಲರು. ಆಮೇಲೆ ನಿನ್ನ ಪ್ರಯತ್ನದಿಂದ ನೀನು ಹತ್ತಬೇಕು. ಅದನ್ನು ಹೇಳ್ತಾ ಇದ್ದಾರೆ, ಉದ್ಧರೇದಾತ್ಮನಾತ್ಮಾನಂ ನಾತ್ವಾ ನಮವಸಾಧಯೇತ್ ಎಂದರು. ತನ್ನ ಸ್ವಂತ ಶಕ್ತಿಯಿಂದಲೇ ತನ್ನನ್ನು ಉದ್ಧರಿಸಿಕೊಳ್ಬೇಕು. ಸ್ವಪ್ರಾಮಾಣಿಕತೆಯಿಂದ ತಾನು ಮೇಲೆ ಹೇಳಬೇಕು. ಸ್ವಂತ ಶಕ್ತಿಯಿಂದ ಉದ್ಧಾರವನ್ನು ಕಂಡುಕೊಳ್ಬೇಕು. ಆದರೆ ನನ್ನಿಂದ ಆಗೋದಿಲ್ಲ ಅಂತ ಹೇಳಿ ಇತ್ತೀಚೆಗೆ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ಜನ. ಅದು ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಆತ್ಮಹತ್ಯೆಗೆ ಶರಣ ಹೋಗ್ತಾ ಇದ್ದಾರೆ. ಅದು ಮಹಾಪಾಪ. ಆತ್ಮಹತ್ಯಾ ಮಹಾಪಾಪ ಅನ್ನುವಂತಹ ಮಾತು ಕೂಡ ಇದೆ. ಆತ್ಮದ ಬಂಧು ಆತ್ಮೈವ ಹ್ಯಾತ್ಮನೋ ಬಂಧು. ಆತ್ಮಕ್ಕೆ ಆತ್ಮವೇ ಬಂಧು. ಅಂದರೆ ತನ್ನ ಬಂಧು ತಾನೇ, ಅದನ್ನು ತಾನೇ ಸಮಾಧಾನ ಮಾಡ್ಕೋಬೇಕು. ಆ ಆತ್ಮಕ್ಕೆ ಬೇರೆಯವರು ಬಂದು ಸಮಾಧಾನ ಮಾಡಿದ ತಕ್ಷಣ ಅದು ಸಮಾಧಾನ ಆಗೋದಿಲ್ಲ. ತನಗೆ ತಾನೇ ಸಮಾಧಾನ ಮಾಡ್ಕೋಬೇಕು. ಆಯ್ತು ಆಯ್ತು ಅಂದ್ಕೊಳ್ಳಿ. ಆತ್ಮದ ಶತ್ರು ಬೇರೆ ಯಾರು ಅಲ್ಲ, ಆತ್ಮೈವ ರಿಪುರ ಆತ್ಮನಃ. ಆತ್ಮಕ್ಕೆ ತನ್ನ ಶತ್ರುವು ಆತ್ಮವೇ ಆಗಿದ್ದಾನೆ. ಶತ್ರು ಎಲ್ಲೆಲ್ಲೋ ಇಲ್ಲ ಹೇಳ್ತಾರಲ್ಲ, ಶತ್ರು ಎಲ್ಲಿ ಅಂತ ಹೇಳ್ತಾರೆ. ಎಲ್ಲೆಲ್ಲಿದ್ದಾನೆ ಶತ್ರು? ಎಲ್ಲ ಕಡೆ ಈ ಶತ್ರುಗಳು ಇದ್ದಾರೆ. ಆದರೆ ಹೊರಗಿನ ಶತ್ರುಗಳು ನಮ್ಮ ಕಣ್ಣಿಗೆ ಕಾಣ್ತಾರೆ. ಒಳಗಿನ ಶತ್ರು ಅಂದರೆ ನಮ್ಮ ಜೊತೆಗಿದ್ದಂಥವರು, ಅಂಥವರನ್ನು ನಾವು ಯಾವ ಕಾರಣಕ್ಕೂ ಕಂಡುಕೊಳ್ಳೋದಕ್ಕಾಗೋದಿಲ್ಲ. ಅದರಿಂದಲೇ ನಾಶ ಉಂಟಾಗೋದು ಅಂತ ಹೇಳಿದ್ದಾರೆ. ಇದು ಈ ಪದ್ಯದ ಮರ್ಮ ಅರ್ಥ. ಆದ್ದರಿಂದ ನಾವು ಏನು ಮಾಡಬೇಕು? ಒಟ್ಟಿನಲ್ಲಿ ಹೆದರಬಾರದು ಅನ್ನೋದನ್ನು ನಾವು ತಿಳ್ಕೋಬೇಕು. ಆತ್ಮ ಅನ್ನೋದು ಇದೆ ನಮ್ಮಲ್ಲಿ. ಆ ಆತ್ಮವನ್ನು ಯಾವ ರೀತಿ, ನಮ್ಮ ಮನಸ್ಸನ್ನು ಯಾವ ರೀತಿ ನಾವು ಕೇಂದ್ರೀಕರಿಸ್ತೀವೋ ಆ ರೀತಿ ನಾವು ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೆ ಹೋದರೆ ನಾಶ ಆಗಿ ಹೋಗ್ತೀವಿ ಅನ್ನೋದು ಈ ಪದ್ಯದ ಅರ್ಥ. ಮುಂದಿನ ಪದ್ಯ. ಗುಣದೋಷೌ ಬುಧೋ ಗೃಹ್ಣನ್ ಇಂದುಕ್ಷ್ವೇಡ ವಿವೇಶ್ವರಃ ಶಿರಸಾ ಶ್ಲಾಘತೆ ಪೂರ್ವಂ ಪರಂ ಕಂಠೇ ನಿಯಚ್ಛತಿ. ಗುಣದೋಷೌ ಬುಧೋ ಗೃಹ್ಣನ್ ಇಂದುಕ್ಷ್ವೇಡ ವಿವೇಶ್ವರಃ ಶಿರಸಾ ಶ್ಲಾಘತೆ ಪೂರ್ವಂ ಪರಂ ಕಂಠೇ ನಿಯಚ್ಛತಿ. ಗುಣದೋಷೌ ಬುಧೋ ಗೃಹ್ಣನ್ ಇಂದುಕ್ಷ್ವೇಡ ವಿವೇಶ್ವರಃ ಶಿರಸಾ ಶ್ಲಾಘತೆ ಪೂರ್ವಂ ಪರಂ ಕಂಠೇ ನಿಯಚ್ಛತಿ. ಈ ಪದ್ಯದ ಸಾರಾಂಶ ಅಥವಾ ಅನ್ವಯ ಅರ್ಥವನ್ನು ನೋಡಿಕೊಂಡು ಮುಂದೆ ಹೋಗೋಣ. 9ನೆಯ ಶ್ಲೋಕದ ಅನ್ವಯಾರ್ಥ. ಈಶ್ವರಃ ಈಶ್ವರಃ ಇತಿ ಶಿವಃ. ಇಂದು ಕ್ಷೇಡೌ ಇವ. ಇಂದು ಅಂದರೆ ಚಂದ್ರ. ಕ್ಷೇಡೌ ಇವ ಚಂದ್ರಮಾಸಂ ವಿಷಂ ಚ ಇವ. ಚಂದ್ರಮಾಸಂ ವಿಷಂ ಚ ಇವ. ಬುಧಃ ಬುಧಃ ಇತಿ ಪಂಡಿತಃ. ಗುಣದೋಷೌ ಸತ್ ಅಸತ್ ದ್ವಯಮಪಿ. ಗುಣ ಮತ್ತು ದೋಷ ಎರಡೂ ಕೂಡ ಗೃಹ್ಣನ್ ಸ್ವೀಕುರ್ವನ್ ಸ್ವೀಕರಿಸ್ತಾರೆ. ಪೂರ್ವಂ ಪ್ರಥಮಂ ಗುಣಂ ಗುಣವನ್ನ ಶಿರಸಾ ಶ್ಲಾಘತೆ. ಶಿರಸಾ ಇತಿ ಮುಕ್ತಕಂಠೇನ ಉಚ್ಚಧ್ವನಿನ. ಮುಕ್ತಕಂಠದಿಂದ ಜೋರಾದ ಧ್ವನಿಯಿಂದ ವಾ ಶ್ಲಾಘನಂ ಕರೋತಿ
ಶ್ಲಾಘನೆಯನ್ನ ಮಾಡ್ತಾರೆ. ಪರಂ ಆದರೆ ದ್ವಿತೀಯಂ ದೋಷಂ ಕಂಠೇ, ದ್ವಿತೀಯ ದೋಷವನ್ನ ಕಂಠದಲ್ಲೇ ಇಟ್ಕೊಳ್ತಾರೆ. ನಿಯಚ್ಛತಿ ಬಿಡೋದಿಲ್ಲ ಅದನ್ನ. ಮನಸಿ ಏವ ಸ್ಥಾಪಯತಿ, ಗುಣಸ್ಯ ಪ್ರಚಾರಂ ಕರೋತಿ ದೋಷಂ ನಿಗೂಹತಿ. ಈಶ್ವರಃ ಚಂದ್ರಮಾಸಂ ಶಿರಸಿ ಧೃತ್ವಾ ವಿಷಂ ಯಥಾ ಕಂಠೆ ನಿಯಮಯತಿ ತಥಾ. ಹೇಗೆ ಗುಣವನ್ನ ಜೋರಾಗಿ ಹೇಳ್ತಾರೆ, ಆದರೆ ದೋಷವನ್ನ ತನ್ನ ಕಂಠದಲ್ಲೇ ಇಟ್ಕೊಳ್ತಾರೆ, ಅಂದ್ರೆ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಹೇಗೆ ಅಂತೇಳಿ ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಈಶ್ವರ ಚಂದ್ರನ ಬೆಳಕು ಹೊಳೆಯುವ ಚಂದ್ರನನ್ನ ತಲೆಯ ಮೇಲೆ ಧರಿಸಿದಾನೆ, ಆದರೆ ವಿಷವನ್ನ ಕಂಠದಲ್ಲಿ ಧರಿಸಿದಾನೆ ಅನ್ನುವ ಅರ್ಥದಲ್ಲಿ ಹೇಳ್ತಾ ಹೋಗಿದ್ದಾರೆ. ಇದು ಅನ್ವಯ. ಈಗ ಈ ಪದ್ಯದ ತಾತ್ಪರ್ಯವನ್ನ ನೋಡೋಣ. ಗುಣದೋಷೌ ಬುಧಃ ಗೃಹ್ಣನ್, ಗುಣ ಮತ್ತೆ ದೋಷ ಎರಡನ್ನೂ ಸಹಿತ ಏನ್ ಮಾಡ್ತಾರೆ? ಗೃಹ್ಣನ್ ಗ್ರಹಿಸುತ್ತಾರೆ. ಯಾರು ಗ್ರಹಿಸುತ್ತಾರೆ? ಬುಧಃ, ಬುದ್ಧಿವಂತರು ಪಂಡಿತರು ಗ್ರಹಿಸ್ತಾರೆ. ಹಾಗೇನೆ ಇಂದು ಕ್ಷೇಡಾ ವಿವೀಶ್ವರ, ಅದೇ ರೀತಿ ಚಂದ್ರನನ್ನ ತಲೆಯ ಮೇಲೆ ಧರಿಸಿರ್ತಾನೆ, ವಿಷವನ್ನ ಕಂಠದಲ್ಲಿ ಧರಿಸಿರ್ತಾನೆ. ಯಾರು? ಶಿವ. ಹಾಗೆ ಇಲ್ಲಿ ಏನು ಹೇಳೋದಕ್ಕೆ ಹೊರಟಿದ್ದಾರೆ? ಶಿರಸಾ ಶ್ಲಾಘತೆ ಪೂರ್ವಂ, ಮೊದಲು ಏನನ್ನು ಹೇಳ್ತಾರೆ? ಯಾರನ್ನಾದರೂ ಹೇಳ್ಬೇಕಾದ್ರೆ ಮೊದಲು ಅವರ ಹೊಗಳವಿಕೆಯನ್ನ ಮಾಡ್ತಾರೆ, ಅವರ ಶ್ರೇಯಸ್ಸು ಮಾಡಿದ ಸಾಧನೆಯನ್ನ ಹೇಳ್ತಾರೆ. ಅವರು ಮಾಡಿದಂತಹ ಅಪಚಾರವನ್ನಾಗಲಿ ಅಥವಾ ದೋಷವನ್ನಾಗಲಿ ಅದನ್ನ ಹೇಳೋದಕ್ಕೆ ಯಾರು ಇಚ್ಛೆ ಪಡೋದಿಲ್ಲ ಅಂತ ಹೇಳಿ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಒಳ್ಳೆಯ ಗುಣವನ್ನ ಮುಕ್ತ ಕಂಠದಿಂದ ಹೊಗಳ್ತಾರೆ. ಯಾರಾದರೂ ಅಷ್ಟೇ. ಕೆಟ್ಟದ್ದನ್ನ ಏನ್ ಮಾಡ್ತಾರೆ? ಹೇಳೋದಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಹೋಗ್ತಾರೆ, ಹೇಳೋದಿಕ್ಕೆ ಹಿಂಜರಿತಾರೆ. ಯಾಕಪ್ಪ ಅಂತೇಳಿ. ಆದ್ರಿಂದ ಯಾವಾಗಲೂ ಕೂಡ ನಮ್ಮ ಗುರುಗಳು ಹೇಳ್ತಾ ಇದ್ರು, ಯಾವುದದು ಅಂದ್ರೆ, ನೀನೇನೇ ಮಾಡು, ನೀನೇನೇ ಕೆಲಸವನ್ನ ಮಾಡು, 4 ಜನ ಮೆಚ್ಚುವ ಹಾಗೆ ಮಾಡಬೇಕು, 4 ಜನ ಹೊಗಳುವ ಹಾಗೆ ಮಾಡಬೇಕು. ಅದು ನಿನ್ನ ಯಶಸ್ಸನ್ನ ಹೆಚ್ಚು ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ನಾವು ಕೂಡ ಏನೇ ಕರ್ತವ್ಯವನ್ನು ಮಾಡಿದರೂ ಕೂಡ ಅದರ ಸಾಧನೆಯನ್ನ ಗಮನಿಸಿ ನಾವು ಮಾಡ್ತಾ ಹೋಗಬೇಕು. ಯಾರನ್ನಾದರೂ ನಾವು ಏನಾದರೂ ಅವನನ್ನು ಹೇಳುವಂತಹ ಮತ್ತೊಬ್ಬರ ಎದುರಿಗೆ ಯಾವ ವ್ಯಕ್ತಿಯನ್ನಾದರೂ ಹೇಳುವಾಗ ಅವರ ಗುಣವನ್ನು ಹೇಳಬೇಕು ಅಂತ ಹೇಳುವಂತಹ ಮಾತುಗಳನ್ನು ಇಲ್ಲಿ ಹೇಳಿದ್ದಾರೆ. ಸುಭಾಷಿತ ತೃತೀಯ ಪಾಠದ ಕೊನೆಯ ಸುಭಾಷಿತ 10ನೆಯ ಸುಭಾಷಿತ, ದಶಮಃ ಸುಭಾಷಿತ. ಶೂರಶ್ಚ ಕೃತ ವಿದ್ಯಾಶ್ಚ ರೂಪವತ್ಯಶ್ಚ ಯೋಷಿತಃ ಯತ್ರ ಯತ್ರ ಗಮಿಷ್ಯಂತಿ ತತ್ರ ತತ್ರ ಕೃತಾದಾರಾ. ಶೂರಶ್ಚ ಕೃತ ವಿದ್ಯಾಶ್ಚ ರೂಪವತ್ಯಶ್ಚ ಯೋಷಿತಃ ಯತ್ರ ಯತ್ರ ಗಮಿಷ್ಯಂತಿ ತತ್ರ ತತ್ರ ಕೃತಾದರಾಃ. ಈ ಶ್ಲೋಕದ ಅನ್ವಯಾರ್ಥ ನೋಡೋಣ. ಶೂರಃ, ಶೂರಃ ಛ ಧೀರಾಃ, ಧೀರರು. ಕೃತವಿದ್ಯಾ ಚ, ಕೃತ ವಿದ್ಯಾ ಚ. ಸುಶಿಕ್ಷಿತಾಃ ಚ, ಸುಶಿಕ್ಷಿತಾಃ ಚ. ಕೃತವಿದ್ಯೆ, ವಿದ್ಯೆಯನ್ನ ಪಡೆದು. ರೂಪವತ್ಯಶ್ಚ, ಮತ್ತೆ ಹೇಳ್ತಾರೆ ರೂಪವತ್ಯಶ್ಚ, ರೂಪವನ್ನ, ಸೌಂದರ್ಯ ಚ, ಸೌಂದರ್ಯವನ್ನ ಹೊಂದಿರುವವರು. ಯೋಷಿತಃ, ಸ್ತ್ರೀಯರು ಅಥವಾ ಮಹಿಳೆಯರು. ಯತ್ರ ಯತ್ರ, ಎಲ್ಲಿ ಎಲ್ಲಿ. ಯದ್ಯಸ್ಥಾನಂ, ಎಲ್ಲೆಲ್ಲಿ ಹೋಗ್ತಾರೋ, ಯಾವ ಸ್ಥಾನದಲ್ಲಿ ಇರ್ತಾರೋ. ಗಮಿಷ್ಯಂತಿ, ಯಾಸ್ಯಂತಿ, ಹೋಗ್ತಾರೋ. ತತ್ರ ತತ್ರ, ತಸ್ಮಿನ್ ತಸ್ಮಿನ್, ಅಲ್ಲಲ್ಲಿಯೇ. ಸ್ಥಳದಲ್ಲಿ. ಕೃತಾದರ,
ಪ್ರಾಪ್ತ ಗೌರವಾಹ ಭವಂತಿ, ಗೌರವವನ್ನ ಹೊಂದುತ್ತಾರೆ. ನೋಡಿ ಏನ್ ಹೇಳ್ತಾರೆ ಈ ಶ್ಲೋಕದಲ್ಲಿ ಅಂದ್ರೆ ತಾತ್ಪರ್ಯ ನೋಡೋಣ. ಶೂರಶ್ಚ ಕೃತವಿದ್ಯಾಶ್ಚ, ಶೂರಶ್ಚ ಕೃತವಿದ್ಯಾಶ್ಚ. ಈಗ ಶೂರರು ಬುದ್ಧಿವಂತರು ಹೇಗೆ ಬೆಳವಣಿಗೆ ಹೊಂದುತ್ತಾರೆ, ಹೇಗೆ ಎಲ್ಲರೂ ಅವರನ್ನು ಹೇಗೆ ಗಮನಿಸ್ತಾರೆ, ಶೂರರನ್ನ ಅವರು ಮಾಡಿದ ಸಾಹಸಗಳನ್ನ ನೋಡಿ, ಅವರು ಮಾಡುವ ಸಾಹಸ ಶೌರ್ಯವನ್ನು ನೋಡಿ ಅವರನ್ನ ಹೊಗಳ್ತಾರೆ. ಹಾಗೆ ಬುದ್ಧಿವಂತರು ಅವರಲ್ಲಿರುವಂತಹ ಜ್ಞಾನವನ್ನ ಇನ್ನೊಬ್ಬರ ಹತ್ರ ಹಂಚಿಕೊಂಡಾಗ ಅವರ ಜ್ಞಾನಕ್ಕೆ ಎಲ್ಲರೂ ಕೂಡ ಗೌರವವನ್ನು ಕೊಡ್ತಾರೆ. ಶೂರಶ್ಚ ಕೃತ ವಿದ್ಯಾಶ್ಚ, ಬುದ್ಧಿವಂತರು ಅವರು ಕಲಿತಂತಹ ವಿದ್ಯೆಯಿಂದ ಅವರು ಗೌರವವನ್ನು ಪಡಿತಾರೆ. ಹಾಗೆ ಹೇಳ್ತಾರೆ ರೂಪವತ್ಯಶ್ಚ ಯೋಷಿತಃ. ಹಾಗೆ ಹೇಗೆ ಏನಪ್ಪ ಹೆಣ್ಣು ಮಕ್ಕಳು ಈ ಸ್ತ್ರೀಯರು ಎಲ್ಲಾದರೂ ಹೋಗ್ತಾ ಇರ್ತಾರೆ ಅಂದ್ರೆ ಎಲ್ಲರೂ ನೋಡ್ತಾರೆ, ಆದರೆ ಅವರ ಸೌಂದರ್ಯ ಯಾರು ಚೆನ್ನಾಗಿ ಕಾಣ್ತಾರೆ ಅಂಥವರನ್ನ ಹೊಗಳ್ತಾರೆ. ಹಬ್ಬ ಎಷ್ಟು ಚೆನ್ನಾಗಿದಾರಲ್ವಾ ಅಂತ ಹೇಳಿ ಮಾತನಾಡ್ತಾರೆ. ಅದು ಅವರ ರೂಪದಿಂದ, ಕೆಲವರು ರೂಪದಿಂದ ಅವರ ಗೌರವ ಹೆಚ್ಚಾಗುತ್ತೆ, ಕೆಲವರು ಬುದ್ಧಿವಂತಿಕೆಯಿಂದ ಅವರ ಗೌರವ ಹೆಚ್ಚಾಗುತ್ತೆ. ಯತ್ರ ಯತ್ರಿ ಗಮಿಷ್ಯಂತಿ ತತ್ರ ತತ್ರ ಕೃತಾದರಾಹ. ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಾರೋ ಆ ಬುದ್ಧಿವಂತರು ಎಲ್ಲಿದ್ರೂ ಕೂಡ, ಬುದ್ಧಿವಂತರು ಜ್ಞಾನಿಗಳು ಎಲ್ಲಿ ಹೋಗ್ತಾರೆ ಎಲ್ಲೋದ್ರೂ ಕೂಡ ಅವರಿಗೆ ಗೌರವ ಸಿಕ್ಕೇ ಸಿಗುತ್ತೆ. ಹಾಗೇನೆ ಈ ರೂಪ ಇದ್ದಂಥವ್ರು ಕೂಡ ಅವರ ರೂಪಕ್ಕೆ ಗೌರವ ಸಿಗುತ್ತದೆ ಅನ್ನುವಂತಹ ಮಾತನ್ನ ಈ ಶ್ಲೋಕದಲ್ಲಿ ಸುಭಾಷಿತದಲ್ಲಿ ಹೇಳ್ತಾ ಹೋಗ್ತಾರೆ. ಇಷ್ಟು ಇವತ್ತಿನ ಸುಭಾಷಿತಾನಿ ಅನ್ನುವಂತಹ 10 ಪದ್ಯಗಳಲ್ಲಿ ಇಂದಿನ ದಿನ 6ನೇ ಪದ್ಯದಿಂದ 10ನೇ ಪದ್ಯದವರೆಗೂ ನಾವು ಗಮನಿಸಿದ್ವಿ. ಅಸ್ತು ಸರ್ವೇಭ್ಯಃ ಏತೇ ಸರ್ವಾನ್ ಪದ್ಯಾನಿ ಶ್ಲೋಕಾನಿ ಸುಭಾಷಿತಾನಿ ಕಂಠಪಾಠಂ ಕರಣೀಯಾನಿ. ತತಃ ಅತಃ ತಾತ್ಪರ್ಯಂ ಅನ್ವಯಾರ್ಥಂ ಅಪಿ ಮನನಂ ಕುರ್ವಂತು. ಅಸ್ತು ಸರ್ವೇಭ್ಯಃ ಶುಭಂ ಭೂಯಾತ್. ಧನ್ಯವಾದಾಃ. ಸುಭಾಷಿತ ಪಾಠಸ್ಯ ಅಭ್ಯಾಸಃ. ಏಕವಾಕ್ಯೇನ ಉತ್ತರಂ ಲಿಖತ. ಏಕವಾಕ್ಯೇನ ಉತ್ತರಂ ಲಿಖತ. ಸುಭಾಷಿತಂ ನಾಮ ಕಿಂ? ಪ್ರಥಮಃ ಪ್ರಶ್ನೆ ಸುಭಾಷಿತಂ ನಾಮ ಕಿಂ? ಸುಭಾಷಿತಂ ನಾಮ ಸುಷ್ಠು ಭಾಷಿತಂ. ಸುಭಾಷಿತಂ ನಾಮ ಸುಷ್ಠು ಭಾಷಿತಂ. ದ್ವಿತೀಯಃ ಪ್ರಶ್ನಃ ಸುಭಾಷಿತಪದಸ್ಯ ವಿಗ್ರಹವಾಕ್ಯಂ ಲಿಖತ. ಸುಭಾಷಿತಪದಸ್ಯ ವಿಗ್ರಹವಾಕ್ಯಂ. ಸುಭಾಷಿತಪದಸ್ಯ ವಿಗ್ರಹಂ ಸುಷ್ಠು ಭಾಷಿತಂ. ಸುಷ್ಠು ಭಾಷಿತಂ. ಮೂರನೇ ಪ್ರಶ್ನೆ ಸುಭಾಷಿತಾಧ್ಯಯನೇನ ಛಾತ್ರಾಃ ಮುಖ್ಯತಯಾ ಕಿಂ ವಿಂದಂತಿ? ಸುಭಾಷಿತಾಧ್ಯಯನೇನ ಛಾತ್ರಾಃ ಮುಖ್ಯತಯಾ ಕಿಂ ವಿಂದಂತಿ? ಸುಭಾಷಿತಾಧ್ಯಯನೇನ ಛಾತ್ರಾಃ ಮುಖ್ಯತಃ ವ್ಯವಹಾರಜ್ಞಾನಂ ವಿಂದಂತಿ. ವ್ಯವಹಾರಜ್ಞಾನಂ ವಿಂದಂತಿ. ನಾಲ್ಕನೇ ಪ್ರಶ್ನೆ ಅನುಭವಪೂರ್ಣಾಃ ವಿಷಯಾಃ ಕುತ್ರ ಲಭ್ಯಂತೆ? ಅನುಭವಪೂರ್ಣಾಃ ವಿಷಯಾಃ ಸುಭಾಷಿತೇಷು ಲಭ್ಯಂತೆ. ಪಂಚಮಃ ಪ್ರಶ್ನಃ ನರಃ ಪ್ರತ್ಯಹಂ ಕಿಂ ಪ್ರತ್ಯವೇಕ್ಷೇತ? ನರಃ ಪ್ರತಿ ಅಹಂ ಕಿಂ ಪ್ರತ್ಯವೇಕ್ಷೇತ? ನರಃ ಪ್ರತ್ಯಹಂ ಮಮ ಚರಿತಂ ಪ್ರಾಣಿಭಿಃ ಸಮಾನಂ ಕಿಂ ಇತಿ ಉತಃ ಸಜ್ಜನೈಃ ಸಮಾನಂ ಕಿಂ ಇತಿ ಪ್ರತ್ಯವೇಕ್ಷಿತ. ನರಃ ಪ್ರತ್ಯಹಂ ಮಮ ಚರಿತಂ ಪ್ರಾಣಿಭಿಃ ಸಮಾನಂ ಕಿಂ ಉತಃ ಸಜ್ಜನೈಃ ಸಮಾನಂ ಕಿಂ ಇತಿ ಪ್ರತ್ಯವೇಕ್ಷೇತ. ಆರನೇ ಪ್ರಶ್ನೆ ಆತ್ಮನಾ ಕಂ ಉದ್ಧರೇತ್?
ಆತ್ಮನಾ ಕಂ ಉದ್ಧರೇತ್ ಆತ್ಮನಾ ಆತ್ಮಾನಂ ಉದ್ಧರೇತ್. ಈಶ್ವರಃ ಕೌ ಗೃಹ್ಣಾತಿ. 7ನೇ ಪ್ರಶ್ನೆ, ಈಶ್ವರಃ ಕೌ ಗೃಹ್ಣಾತಿ. ಈಶ್ವರಃ ಇಂದುಕ್ಷೇಡೌ ಗೃಹ್ಣಾತಿ. ಚಂದ್ರ ಮತ್ತು ವಿಷವನ್ನು ಕೂಡ ಹಿಡಿದುಕೊಂಡಿದ್ದಾನೆ, ತನ್ನಲ್ಲಿ ಇಟ್ಕೊಂಡಿದ್ದಾನೆ. ಕೀದೃಶಃ ಕೀದೃಶ್ಯಃ ಯೋಷಿತಃ ಕೃತಾದರಾ ಭವಂತಿ. ಕೀದೃಶಃ ಯೋಷಿತಾಃ ರೂಪವತ್ಯ ಯೋಷಿತಃ ಕೃತಾದಾರಾ ಭವಂತಿ. ಪಂಚಶೈಃ ವಾಕ್ಯೈಃ ಉತ್ತರಂ ಲಿಖತ. 5-6 ವಾಕ್ಯಗಳಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ 2ನೇ ಮುಖ್ಯ ಪ್ರಶ್ನೆಯಲ್ಲಿ. ಸುಭಾಷಿತಂ ನಾಮ ಕಿಂ, ಏತೇಷಾಂ ಅಧ್ಯಯನೇನ ಪ್ರಯೋಜನಂ ಕಿಂ, ಪ್ರಸಿದ್ಧ ಸುಭಾಷಿತ ಗ್ರಂಥಃ ಕೆ ಅಂತ ಇದೆ. ಅದು ಸಾಕಷ್ಟು ವಿಷಯಗಳನ್ನು ನಿಮ್ಮ ಪೀಠಿಕಾ ಭಾಗದಲ್ಲಿದೆ ನೋಡಿ. ಸುಭಾಷಿತ ನಾಮ ಕಿಂ ಅಂತ ಹೇಳಿದರೆ, ಸುಭಾಷಿತ ನಾಮ ಮೊದಲು ಹೇಳಿದ ಪ್ರಶ್ನೆಗೆ ಸುಭಾಷಿತಂ ನಾಮ ಹಿತವಚನಂ ಅಂತ ಹೇಳ್ತೀವಿ. ಆಮೇಲೆ ಏತೇಷಾಂ ಅಧ್ಯಯನೇನ ಮುಖ್ಯತಯ, ಏತೇಷಾಂ ಅಧ್ಯಯನೇನ ಮುಖ್ಯತಃ ಛಾತ್ರಾಂ ವ್ಯವಹಾರ ಜ್ಞಾನಂ ವಿಂದಂತಿ. ಛಾತ್ರಾಃ ವ್ಯವಹಾರ ಜ್ಞಾನಂ ವಿಂದಂತಿ. ಅಪಾರ ಶಬ್ದ ಸಂಗ್ರಹಾಃ ಉತ್ತಮ ಉಪದೇಶಾಃ ಸನ್ಮಾರ್ಗದರ್ಶನಂ ಇತ್ಯಾದೀನಿ ಬಹು ಪ್ರಯೋಜನಾನಿ ಸುಭಾಷಿತ ಅಧ್ಯಯನೇನ ಪ್ರಾಪ್ಯಂತೆ. ಪ್ರಸಿದ್ಧ ಸುಭಾಷಿತ ಗ್ರಂಥಃ ಅತ್ರ ಅಸ್ತಿ. ಸುಭಾಷಿತ ರತ್ನ ಭಾಂಡಾಗಾರಂ, ಸದುಕ್ತಿಕರ್ಣಾಮೃತಂ, ಸೂಕ್ತಿ ಮುಕ್ತಾವಳಿ, ಶಾಂಘದರ ಪದ್ಧತಿ, ಕವೀಂದ್ರ ವಚನ ಸಮುಚ್ಚಯ, ಶತಕತ್ರಯಂ ಇತ್ಯಾದಯಃ ಇತಿ ಉತ್ತರಂ ಲಿಖಂತು. ಅಸ್ತು. ದ್ವಿತೀಯಃ ಪ್ರಶ್ನಃ, ನರಃ ಆತ್ಮನಃ ಚರಿತ್ರಂ ಕಥಂ ಪ್ರತ್ಯವೇಕ್ಷತ. ನರಃ ಆತ್ಮನಃ ಚರಿತಂ ಕಥಂ ಪ್ರತ್ಯವೇಕ್ಷಿತ. ನರಃ ಆತ್ಮನಃ ಚರಿತ್ರಂ ಪ್ರತಿದಿನಂ ಮಮ ಚಾರಿತ್ರ್ಯಂ ಪ್ರಾಣಿಭಿಃ. ಪ್ರತಿದಿನಂ ಮಮ ಚರಿತ್ರಂ ಪ್ರಾಣಿಭಿಃ ಪ್ರತ್ಯಹಂ ಪ್ರತ್ಯವೇಕ್ಷೇತ ನರಶ್ಚರಿತಮಾತ್ಮನಃ. ಕಿನ್ನು ಮೇ ಪಶುಭಿಃ ಸ್ತುಲ್ಯಂ ಕಿನ್ನು ತತ್ಪುರುಷೈರಿತಿ. ಈ ಪದ್ಯದ ಅನ್ವಯ ತಾತ್ಪರ್ಯವನ್ನು ನೀವು ಬರಿಬೇಕು. ಅದನ್ನೇ ತಾತ್ಪರ್ಯ ಅಂದರೆ ವಿವರವಾಗಿ ಬರಿಬೇಕು. ನರಃ ಇಲ್ಲಿದೆಯಲ್ಲ, ನರಃ ಫಸ್ಟ್ ನರಃ ಆತ್ಮನಃ ಚರಿತ್ರಂ ಕಥಂ ಪ್ರತ್ಯವೇಕ್ಷ ಪ್ರಶ್ನೆ ಇದೆ. ನರಃ ಆತ್ಮನಃ ಚರಿತಂ, ಆತ್ಮನಃ ಚರಿತಂ, ನರಃ ಆತ್ಮನಃ ಚರಿತ್ರಂ ಪ್ರತಿದಿನಂ ಮಮ ಚಾರಿ ಪ್ರತ್ಯಹಂ ಪ್ರತ್ಯವೇಕ್ಷೆ. ಪ್ರತಿದಿನಂ ಪ್ರತ್ಯಹಂ ಅಂದರೆ ಪ್ರತಿದಿನಂ, ಮಮ ಆತ್ಮನಃ ಚರಿತ್ರಂ ಪ್ರಾಣಿಭಿಃ ಸಮಾನಂ ಕಿಂ ಭವತಿ. ಪ್ರಾಣಿಭಿಃ ಕಿನ್ನು ಮೇ ಪಶುಭಿಃ ತುಲ್ಯಂ ಅಂತ ಇದೆಯಲ್ಲ, ಇದರ ವಿವರವನ್ನು ಬಿಡಿಸಿ ನೀಟಾಗಿ ನಾವು ಬರಿಬೇಕು. ಪ್ರಾಣಿಭಿಃ ಸಮಾನಂ ಕಿಂ ಅಥವಾ ಸಜ್ಜನೈಃ ಸಮಾನಂ ಭವತಿ ಕಿಂ ಅಂತ ಹೇಳಿ ನಾವು ಇದರ ವಿವರವನ್ನು ಬರಿಬೇಕು. ಇನ್ನು 3ನೆಯ ಪ್ರಶ್ನೆ, ತೇಜಸ್ವಿನಃ ಕಿಂ ವರಂ ಕಥಂ. ತೇಜಸ್ವಿನಃ ಕಿಂ ವರಂ, ತೇಜಸ್ವಿನಃ ಕಿಂ ವರಂ ಅಂತ ಹೇಳಿದ್ರು. ತೇಜಸ್ವಿಗಳ ವರದಾನ ಏನು ಅಂತ ಹೇಳ್ತಾರೆ. ತೇಜಸ್ವಿನಃ ವರಂ ಎಷ್ಟನೇ ಶ್ಲೋಕ ಇದು ಅಂತ ಹೇಳಿದ್ರೆ 6ನೇ ಶ್ಲೋಕ ನೋಡಿದೆ. ವರಂ ತೇಜಸ್ವಿನೋ ಮೃತ್ಯು ಶ್ಲೋಕ ಇದೆಯಲ್ಲ, ಆ ಶ್ಲೋಕದ ವಿವರವನ್ನು ಬರೀಬೇಕು. ತೇಜಸ್ವಿನಃ ಮರಣಂ ವರಂ ಕಥಂ ಇತಿ ಚೇತ್ ಮಾನಹಾನಿ ನ ವರಂ. ಮಾನಹಾನಿ ನ ವರಂ ಮರಣೇನ ಕಷ್ಟಂ ಭವತಿ. ಮಹಾಹಾನಿ ದಿನೇ ದಿನೇ ದುಃಖಂ ಭವತೀತಿ. ಅಸ್ತು. ಅನ್ಯ ಪ್ರಶ್ನಾನ್ ಅಸ್ತು. ಸರ್ವೇಭ್ಯಃ ಧನ್ಯವಾದಃ. ರುಚಿರಸ್ವರ ವರ್ಣಪದ ಸುಂದರವಾದಂತಹ ನಿಷಾದಾದಿ ಸ್ವರ ಶಬ್ದಗಳಿಂದ ಕೂಡಿರುವಂತಹ ರಸದಿಂದ
ರಸಭಾವತಿ ಜಗನ್ಮನೋಹರತಿ, ಸುಂದರ ಅನುಭೂತಿಯಿಂದ ಕೂಡಿದ್ದು ಜಗನ್ಮನೋಹರತಿ, ಜಗತ್ತಿನ ಚಿತ್ತವನ್ನೇ ಆಕರ್ಷಿಸುತ್ತಿದ್ದಾಳೆಯೇ. ಆದರೆ ಅದು ಯುವತಿಯೇನು? ಅಲ್ಲ ಅಲ್ಲ, ನಹಿ ನಹಿ, ವಾಣಿ ಬಾಣಸ್ಯ ಮಧುರಶೀಲಸ್ಯ, ಸುಂದರವಾಗಿ ಇರುವಂತಹ ಒಂದು ರೀತಿ ಬೆಳ್ಳಗೆ ಸುಂದರವಾದಂತಹ ಉಡುಪನ್ನು ತೊಟ್ಟು ಎಲ್ಲರನ್ನ ಆಕರ್ಷಣೆ ಮಾಡುವಂತಹ ಯುವತಿಯೇನೋ ಅನ್ನುವ ಹಾಗೆ ಇವರ ಪದ ಲಾಲಿತ್ಯ ಹೇಳ್ತೀವ. ಬಳುಕುವ ಬಳ್ಳಿಯ ಹಾಗೆ ಮೈಮಾಟ ಅಂತ ಹೇಳ್ತೀವಿ. ಹಾಗೆ ಬಳುಕುವ ಬಳ್ಳಿಯ ಹಾಗೆ ಪದಲಾಲಿತ್ಯ, ಬಹಳ ಚಿಷ್ಟ ಸರ್ವಂ ಅಂತೀವಿ. ಅಂದರೆ ಅವನ ಪದಲಾಲಿತ್ಯ ಆಗಿದೆ ಹೇಳ್ತಾರೆ. ಇಲ್ಲ, ಸುಂದರ ಚರಿತೆಯಿಂದ ಕೂಡಿದಂತಹ ಬಾಣಸ್ಯ ಮಧುರಶೀಲಸ್ಯ, ಬಾಣಕವಿಯ ಮಧುರವಾದಂತಹ ಮಾತುಗಳು ಆಗಿದವೆ ಅಂತ ಹೇಳಿ ಹೊಗಳಿಕೆಯನ್ನ ಕವಿಗಳು ಹೇಳಿದ್ದಾರೆ. ಮೂರನೇ ಪದ್ಯ. ಉಪಮಾ ಕಾಳಿದಾಸಸ್ಯ ಭಾರವೇರರ್ಥ ಗೌರವಂ ದಂಡಿನಃ ಪದಲಾಲಿತ್ಯಂ ಮಾಘೇ ಸಂತಿ ತ್ರಯೋ ಗುಣಃ. ಉಪಮಾ ಕಾಳಿದಾಸಸ್ಯ ಭಾರವೇ ಅರ್ಥ ಗೌರವಂ ದಂಡಿನಃ ಪದಲಾಲಿತ್ಯಂ ಮಾಘೇ ಸಂತಿ ತ್ರಯೋ ಗುಣಃ. ಉಪಮಾ ಅಂದರೆ ಹೋಲಿಕೆ ಎಂದರೆ, ಉಪಮಾ ಅನ್ನೋದು ಹೋಲಿಕೆ. ಉಪಮಾ ಕಾಳಿದಾಸಸ್ಯ, ಉಪಮಾ ಅಂದ್ರೆ ಕಾಳಿದಾಸಂದೇ ಅದು ಆಗಿದೆ. ಉಪಮೆ ಎಲ್ಲಿರುತ್ತೋ ಅದು ಕಾಳಿದಾಸನ ಕಾವ್ಯ ಅಂಥೇಳಿ ಹೆಸರುವಾಸಿಯಾಗೋಗಿದೆ. ಭಾರವೇ ಅರ್ಥ ಗೌರವಂ. ಭಾರವಿ ಕವಿ ಅಂತ ಹೇಳಿದ್ರೆ ಯಾವುದರ ಕಾವ್ಯದಲ್ಲಿ ಅರ್ಥಕ್ಕೆ ಪ್ರಾಧಾನ್ಯ ಇದೆ ಅಂತ ಹೇಳಿದ್ರೆ ಅಲ್ಲಿ ಭಾರವಿ ಕವಿಯ ಶೈಲಿ ಇದೆ. ದಂಡಿನಃ ಪದಲಾಲಿತ್ಯಂ ಅಂತ ಹೇಳ್ತಿರೋ, ದಂಡಿನಃ ಪದಲಾಲಿತ್ಯಂ, ದಂಡಿ ಕವಿ ಇದನೆ ಅಂತ ಹೇಳಿದ್ರೆ ಅದರಲ್ಲಿ ಶಬ್ದಗಳ ಸೌಂದರ್ಯ, ಜೋಡಣೆಯ ಸೌಂದರ್ಯ ಇದೆ ಅಂದ್ರೆ ಅಲ್ಲಿ ದಂಡಿ ಕವಿ ಇದನೆ. ವರ್ಣನೆ ಹೇಳ್ತಾರೆ. ಮಾಘೆ ಸಂತಿ ತ್ರಯೋ ಗುಣ. ಈ ಉಪಮೆ, ಅರ್ಥ ಮತ್ತೆ ಪದಲಾಲಿತ್ಯ ಈ ಮೂರೂ ಇದಾವೆ. ಯಾರಲ್ಲಿದ್ದಾವೆ ಮೂರು ಗುಣಗಳು ಅಂತ ಹೇಳಿದ್ರೆ ಮಾಘನ ಕವಿತಾ ಸಾಮರ್ಥ್ಯದಲ್ಲಿದ್ದಾವೆ, ಮಾಘ ಕವಿಯಲ್ಲಿ ಇದೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗೆ ಕವಿಯ ಪ್ರಶಂಸೆಯನ್ನ ಅನೇಕರು ಅವರದೇ ಆದಂತಹ ಶೈಲಿಯಲ್ಲಿ ಹೇಳೋದನ್ನು ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಈಗ 4ನೇ ಶ್ಲೋಕದಲ್ಲಿ ಹೇಳ್ತಾರೆ. ಪುರಾ ಕವಿನಾಂ ಗಣನಾ ಪ್ರಸಂಗೆ ಕನಿಷ್ಠ ಕಾದಿಷ್ಠಿತ ಕಾಳಿದಾಸ ಅದ್ಯಾಪಿ ತತ್ತುಲ್ಯ ಕವೇರಭಾವಾತ್ ಅನಾಮಿಕಾ ಸಾರ್ಥವತಿ ಬಭೂವ. ಪುರಾ ಕವೀನಾಂ ಗಣನ ಪ್ರಸಂಗಿ. ಹಿಂದೆ ಪ್ರಾಚೀನ ಕಾಲದಲ್ಲಿ ಕವಿಗಳನ್ನು ಲೆಕ್ಕ ಹಾಕುವಂತಹ ಸಂದರ್ಭದಲ್ಲಿ ಕನಿಷ್ಠಿಕಾಧಿಷ್ಠತ ಕಾಳಿದಾಸನಂತಹ ಕವಿಗಳು ಬಹಳ ವಿರಳ. ಅದ್ಯಾಪಿ ತತ್ತುಲ್ಯ ಕವೇರ ಭಾವಾತ್. ಇಂದಿನ ದಿನದಲ್ಲಿಯೂ ಕೂಡ ಆತನಿಗೆ ಸಮಾನವಾದಂತಹ ಕವಿಗಳು ಇನ್ನೂ ಹುಟ್ಟಿಕೊಂಡಿಲ್ಲ. ಅನಾಮಿಕಾ ಸಾರ್ಥವತಿ ಬಭೂವ. ಸಮಾನವಾದ ಕವಿಗಳ ಅಭಾವದ ಕಾರಣ ಹೆಸರೇ ಇಲ್ಲದ ಬೆರಳು ಅಂದರೆ ಅನಾಮಿಕಾ, ಉಂಗುರದ ಬೆರಳು ಎಂಬುದು ಸಾರ್ಥಕವಾಯಿತು. ಬೇರೆ ಯಾರೂ ಇಲ್ಲ ಅನ್ನುವ ಅರ್ಥದಲ್ಲಿ ಈ ಕವಿ ಕಾಳಿದಾಸನನ್ನ ಹೊಗಳಿದ್ದಾರೆ. 5ನೇ ಶ್ಲೋಕ. ಧ್ವನಿನಾತಿ ಗಭೀರೇಣ ಕಾವ್ಯ ತತ್ವನಿವೇಶಿನ ಆನಂದವರ್ಧನಃ ಕಸ್ಯ ನಾಸೀದಾನಂದವರ್ಧನಃ. ರಾಜಶೇಖರ ಕವಿಯು ಅವನ ಕಾವ್ಯ ಮೀಮಾಂಸೆಯಲ್ಲಿ ಈ ಪದ್ಯವನ್ನ ಹೇಳ್ತಾ ಹೋಗಿದ್ದಾನೆ. ಧ್ವನಿನಾತಿ ಗಭೀರೇಣ ಕಾವ್ಯ ತತ್ವ ನಿವೇಶಿನ ಆನಂದವರ್ಧನ ಕಸ್ಯ ನಾಸೀತ್ ಆನಂದವರ್ಧನ. ಧ್ವನಿನ ಅತಿ ಗಭೀರೇಣ ಏನದು ಅತ್ಯಂತ ಸೂಕ್ಷ್ಮವಾದ ಧ್ವನಿ ಮತ್ತು ತತ್ವದ ಮೂಲಕ
ಕಾವ್ಯದ ತತ್ವನಿವೇಶಿನ ಲಕ್ಷಣವನ್ನು ಹೇಳಲ್ಪಟ್ಟಂತಹ ಆನಂದವರ್ಧನ ಕಸ್ಯ, ಆನಂದವರ್ಧನ ಎಂಬ ಕವಿಯು ತನ್ನ ಹೆಸರಿನಲ್ಲಿಯೇ ನಾಸೀದಾನಂದವರ್ಧನ, ಅವನ ಹೆಸರಿನಲ್ಲಿಯೇ ಆನಂದವನ್ನು ಉಂಟು ಮಾಡುವಂತಹ ಹೆಸರನ್ನು ಇಟ್ಕೊಂಡಿದ್ದಾನೆ. ಈತ ಯಾರಿಗ ಸಂತೋಷವನ್ನು ಹೆಚ್ಚಿಸುವುದಿಲ್ಲವೇ ಅಂತಹ ಸಂತೋಷದ ಮುಖಾಂತರ ರಾಜಶೇಖರ ಕವಿ ಕಾವ್ಯ ಮೀಮಾಂಸೆಯಲ್ಲಿ ಅವನನ್ನು ಹೊಗಳಿದ್ದಾನೆ. 6ನೇ ಶ್ಲೋಕ. ಕಾಳಿದಾಸಾಗಿರಾಂ ಸಾರಂ ಕಾಳಿದಾಸ ಸರಸ್ವತಿ ಚತುರ್ಮುಖೋ ಚತುರ್ಮುಖೋಥವಾ ಸಾಕ್ಷಾತ್ ದ್ವಿದುರ್ನಾನ್ಯೇತು ಮಾದೃಶ. ರಘುವಂಶ ವ್ಯಾಖ್ಯಾನೆ ಮಲ್ಲಿನಾಥ ಸೂರಿ. ರಘುವಂಶ ವ್ಯಾಖ್ಯಾನವನ್ನು ಮಾಡುವಾಗ ಮಲ್ಲಿನಾಥ ಸೂರಿಯವರು ಹೇಳಿದರೆ, ಕಾಳಿದಾಸ ಕವಿಯು ಮಾತುಗಳ ಕಾಳಿದಾಸಗಿರಾಂ ಸಾರಂ, ಕಾಳಿದಾಸರ ಕವಿ ಬರೆದಿರುವಂತಹ ಸಾರ ಕಾವ್ಯದಲ್ಲಿ ಕಾಳಿದಾಸ ಸರಸ್ವತಿಯ ಸಾಕ್ಷಾತ್ ಸರಸ್ವತಿಯೇ ಹೇಳಿದಾಳೇನೋ ಅನ್ನುವ ರೀತಿಯಲ್ಲಿದೆ. ಚತುರ್ಮುಖೋಥವಾ, ಹಾಗೆ ವಿದ್ಯಾದೇವತೆಯಾದಂತಹ ಸರಸ್ವತಿ ಚತುರ್ಮುಖ ಬ್ರಹ್ಮನೋ ಅಥವಾ ಸಾಕ್ಷಾತ್ ವಿದುರ್ನಾನ್ಯೇತು ಮಾದೃಶ, ಅಥವಾ ಕವಿಗಳು ಅಥವಾ ಅವನ ಸಮಾನವಾದಂತಹ ಕವಿಗಳೂ ತಿಳಿಯಲು ಅಸಾಧ್ಯವಾಗುವಂತಹ ಕಾಳಿದಾಸನ ಮಾತುಗಳನ್ನು ಯಾರೂ ತಿಳಿಯಲಾರರು ಎಂದು ಮಲ್ಲಿನಾಥ ರಘುವಂಶ ಕಾವ್ಯದ ವ್ಯಾಖ್ಯಾನದಲ್ಲಿ ಅಭಿಪ್ರಾಯವನ್ನು ಸೂಚಿಸಿದ್ದಾರೆ. ಅಂದರೆ ಅವನು ಬರೆದಿರುವಂತಹ ಕಾವ್ಯಗಳಿಗೆ ಸರಿಸಾಟಿಯಾಗಿ ಮತ್ತೊಬ್ಬರು ಬರೆಯೋದಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ಅರ್ಥದಲ್ಲಿ ಹೇಳಿದ್ದಾರೆ. 7ನೇ ಪದ್ಯ. ಅಚತುರ್ವದನೋ ಬ್ರಹ್ಮ ಅಚತುರ್ವದನೋ ಬ್ರಹ್ಮ ದ್ವಿಬಾಹುರಪರೋ ಹರಿಃ ಅಬಾಲಲೋಚನಃ ಶಂಭುಃ ಭಗವಾನ್ ಬಾದರಾಯಣಃ. ಚಂದ್ರಾಲೋಕದಲ್ಲಿ ವ್ಯಾಸಸ್ತುತಿ ಅನ್ನುವಂತಹ ವಿಷಯವನ್ನು ಇಟ್ಕೊಂಡು ಹೇಳಿದರೆ, ಅಚತುರ್ವದನೋ ಬ್ರಹ್ಮ ದ್ವಿಬಾಹು ಅಪರೋ ಹರಿಹಿ. ಪೂಜ್ಯರಾದಂತಹ ವ್ಯಾಸ ಮಹರ್ಷಿಗಳು ಭಗವಾನ್ ಬಾದರಾಯಣ ಅಂದರು. ಭಗವಾನ್ ಬಾದರಾಯಣರು ಹೇಗಿದ್ದಾರೆ? ವ್ಯಾಸ ಮಹರ್ಷಿಯು 4 ಮುಖಗಳಿಲ್ಲದ ಮತ್ತೊಬ್ಬ ಬ್ರಹ್ಮ, 2 ಬಾಹುಗಳನ್ನು ಹೊಂದಿರುವ ಮತ್ತೊಬ್ಬ ವಿಷ್ಣು ಅಂತ ಹೇಳ್ತಾರೆ. ಅಬಾಲಲೋಚನ ಶಂಭು, ಮತ್ತೆ ಹಣೆಯಲ್ಲಿ 3ನೇ ಕಣ್ಣನ್ನು ಇಟ್ಟುಕೊಳ್ಳದಂತಹ ಶಿವ. 3 ದೇವರುಗಳನ್ನು ಇಟ್ಟುಕೊಂಡು ಇಲ್ಲಿ ಹೇಳ್ತಾರೆ. ವ್ಯಾಸ ಮಹರ್ಷಿ ಹೇಗಿದ್ದಾರೆ ಬಾದರಾಯಣರು ಅಂದರೆ ಅಚತುರ್ವದನೋ, ಚತುರ್ವದನ ಇಲ್ಲ, 4 ತಲೆ ಇಲ್ಲ, 1 ತಲೆ, ಆದರೆ 2 ಕೈ ಇದೆ ವಿಷ್ಣು, ಹಣೆಯಲ್ಲಿ ಕಣ್ಣಿದೆ ಶಿವ. ಅಂತಹ ಪರಮಾತ್ಮತ್ರಯರ ಹೋಲಿಕೆಯನ್ನು ಒಳಗೊಂಡಿರುವಂತಹ, ಅಂದ್ರೆ ಅಂತಹ ದೇವಾನುದೇವತೆಗಳಿಂದ ಹೇಳಿಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯವನ್ನು ಪಾಂಡಿತ್ಯದಲ್ಲಿ ಇಟ್ಟುಕೊಂಡಿರೋದ್ರಿಂದ ಬಾದರಾಯರನ್ನ ಚಂದ್ರಲೋಕದಲ್ಲಿ ಈ ರೀತಿ ವರ್ಣಿಸಲಾಗಿದೆ. 8ನೇ ಶ್ಲೋಕ. ಕವಿರ್ದಂಡಿ 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 ನ ಸಂಶಯಃ ಬಾಣೋಚ್ಛಿಷ್ಟಂ ಜಗತ್ಸರ್ವಂ ಹರ್ಷೋ ಹರ್ಷಃ ಭವತಿ ಚ. ದಂಡಿ 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 ಅಂತ ಹೇಳಿ ಕವಿರ್ದಂಡಿ, ಕವಿತ್ವದ ವಿಷಯದಲ್ಲಿ ಶಂಕೆಯೇ ಇಲ್ಲ. ದಂಡಿಯ ಕಾವ್ಯದಲ್ಲಿ ಇಡೀ ವಿಶ್ವವೇ ಬಾಣಕವಿಯ ಎಂಜಲಾಗಿದೆ ಅಂತ ಹೇಳ್ತಾರೆ. ಕವಿಚ್ಛಿಷ್ಟ ನ ಸಂಶಯ, ಅವನ ಎಂಜಲು ವರ್ಣನೆ ವಿಷಯದಲ್ಲಿ ಅಂತ ಹೇಳಿ ಹರ್ಷ ಕವಿ ಸಂತೋಷದ ಮೂರ್ತಿ ರೂಪನಾಗಿದ್ದಾರೆ. ಬಾಣೋಚ್ಛಿಷ್ಟಂ ಜಗತ್ಸರ್ವಂ ಹರ್ಷೋ ಹರ್ಷ ಭವತಿ ಚ. ಸಂತೋಷದ ಮೂರ್ತಿ ರೂಪನೇ ಆಗಿದ್ದಾನೆ, ಅಂದರೆ ಹರ್ಷನಿಗೆ ಸಮಾನವಾದ ಕವಿಯು ಹರ್ಷನೇ ಆಗಿದ್ದಾನೆ ಅಂತ ಹೇಳಿ ಇಲ್ಲಿ ಹರ್ಷರ ಬಗ್ಗೆ ಹೇಳಿದ್ದಾರೆ. 9ನೇ ಶ್ಲೋಕ. ಧನ್ವಂತರಿ ಕ್ಷಪಣಕಾರ
ಧನ್ವಂತರಿ ಕ್ಷಪಣಕಾಮರಸಿಂಹ ಶಂಖುಃ ವೇತಾಲಭಟ್ಟಘಟಕರ್ಪರ ಕಾಳಿದಾಸಃ ಖ್ಯಾತೋ ವರಾಹಮಿಹಿರೋ ನೃಪತೆ ಸಭಾಯಂ ರತ್ನಾನಿ ವೈವರರುಚಿರ್ನವ ವಿಕ್ರಮಸ್ಯ. ಧನ್ವಂತರಿ ಕ್ಷಪಣಕ ಅಮರಸಿಂಹ ಶಂಖು ವೇತಾಲಭಟ್ಟ ಘಟಕರ್ಪರ ಕಾಳಿದಾಸ ಖ್ಯಾತೋ ವರಾಹ ಮಿಹಿರೋ ನೃಪತೆ ಸಭಾಯಾಂ ರತ್ನಾನಿ ವೈ ವರರುಚಿಃ ನ ವ ವಿಕ್ರಮಸ್ಯ. ವೇದಶಾಸ್ತ್ರಜ್ಞನಾದಂತಹ ಧನ್ವಂತರಿ, ಶಾಸ್ತ್ರಜ್ಞನಾದಂತಹ ಕ್ಷಪಣಿಕ, ಕೋಶಕಾರನಾದಂತಹ ಅಮರಸಿಂಹ, ಭೂಮಾಪನ ಶಾಸ್ತ್ರಜ್ಞನಾದಂತಹ ಶಂಕು. ನೋಡಿ, ವೈದ್ಯಶಾಸ್ತ್ರಜ್ಞನಾದಂಥವನು ಧನ್ವಂತರಿ ಅಂತ ಹೇಳ್ತಾರೆ. ಫಲಜ್ಯೋತಿಷ್ಯ ಶಾಸ್ತ್ರಜ್ಞನಾದಂಥವನು ಕ್ಷಪಣಿಕ. ಹಾಗೆ ಕೋಶಕಾರ ಅಮರಸಿಂಹ. ಭೂಮಾಪನವನ್ನ ಕಂಡಿರಿದಂಥವ್ರು ಯಾರು? ಶಾಸ್ತ್ರಜ್ಞ ಶಂಕು. ಮಂತ್ರಶಾಸ್ತ್ರಜ್ಞನಾದಂಥವನು ವೇತಾಲಭಟ್ಟ. ಶಿಲ್ಪಶಾಸ್ತ್ರವನ್ನ ಘಟಕರ್ಪರ. ಉತ್ತಮ ಕವಿಯಾದ ಕಾಳಿದಾಸ. ವ್ಯಾಕರಣ ಶಾಸ್ತ್ರಜ್ಞನಾದಂತಹ ವರರುಚಿ. ಖಗೋಳ ಮತ್ತು ಗಣಿತಶಾಸ್ತ್ರಜ್ಞನಾದಂತಹ ವರಾಹ ಮಿಹಿರ. ಈ 9 ಶ್ರೇಷ್ಠ ನವಮಣಿಗಳು ಅಂತ ಹೇಳಿ ವಿಕ್ರಮಾದಿತ್ಯ ಚಕ್ರವರ್ತಿಯ ರಾಜಸಭೆಯಲ್ಲಿ ಇವರಿದ್ರು ನವಮಣಿಗಳು ಅಂತ ಹೇಳಿ ಹೇಳ್ತಾರೆ. 10ನೆಯ ಶ್ಲೋಕ. ಪಾಷಾಣಾದಪಿ ಪೀಯೂಷಂ ಸ್ಯಂದ್ಯತೆ ಯಸ್ಯ ಲೀಲಯಾ ತಂ ವಂದ್ಯೇ ಪೆರುಭಟ್ಟಾಖ್ಯಾಂ ಲಕ್ಷ್ಮೀಕಾಂತಂ ಮಹಾಗುರುಂ. ಯಾರ ಶಿಕ್ಷಣದ ಅಂದರೆ ಪಾಪಾಣಾಮದಿಪಿ ಪೀಯೂಷಂ, ಯಾರು ಶಿಕ್ಷಣದ ಲೀಲೆಯಿಂದ ಪಾಷಾಣ ಅಂದರೆ ಕಲ್ಲು, ಶಿಕ್ಷಣದ ಲೀಲೆಯಿಂದ ಬಂಡೆ ಕಲ್ಲಿನಂತೆ ಇರುವಂತಹ ಜಡತ್ವವನ್ನು ಹೊಂದಿರುವಂಥವರು. ಪೀಯೂಷಂ ಸಂಧ್ಯತೇಯಸ್ಯ ಲೀಲಾ, ಮಧುರವಾದ ಅಮೃತಕ್ಕೆ ಸಮಾನವಾದ ಕಾವ್ಯವನ್ನು ತಂ ಒಂದೇ ಪೆರುಭಟ್ಟಾಖ್ಯಂ, ಪ್ರವಹಿಸಿದರೋ ಅಂತಹವರಿಗೆ ಲಕ್ಷ್ಮೀಕಾಂತಂ ಮಹಾಗುರುಂ, ಲಕ್ಷ್ಮೀ ಎಂಬ ಹೆಸರಿನ ಗಂಡನಾದ ರಮಾಪತಿಯನ್ನ ಪೆರುಭಟ್ಟ ಹೆಸರಿನ ಶ್ರೇಷ್ಠ ಗುರು ತಂದೆಯನ್ನ ನಮಿಸುತ್ತಾನೆ. ಅಂದರೆ ಇಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಅನೇಕರು ಪಾಷಾಣಾದಪಿ ಪೀಯೂಷಂ ಸ್ಯಂದ್ಯತೆ ಯಸ್ಯ ಲೀಲಯ, ಅಂದ್ರೆ ಬಂಡೆಕಲ್ಲಿನಂತೆ ಇದ್ದರೆ ಆ ಬಂಡೆಕಲ್ಲಿನಂತೆ ಜಡತ್ವವನ್ನು ಹೊಂದಿರುವಂಥವರು ಲೀಲಯ ಮಧುರದ ಅಮೃತಕ್ಕೆ ಸಮಾನವಾದಂತಹ ಕಾವ್ಯವನ್ನು ಪ್ರವಹಿಸುವವರು. ಅಂದರೆ ಶಿಕ್ಷಣವನ್ನು ಕಲಿತು ಏನೂ ಅರ್ಥ ಆಗಲ್ಲ, ನೀನು ಬಂಡೆ ಅಂತೇಳಿ, ಬೋರ್ಗಲ್ಲ ಮೇಲೆ ಮಳೆಯ ಸುರಿದಂತೆ, ಅಂದರೆ ನಿನಗೆ ಹೇಳ್ಕೊಳ್ಳೋದು ಒಂದೇ ಸುಮ್ಮನಿರೋದು ಒಂದೇ ಅನ್ನೋ ಅರ್ಥದಲ್ಲಿ ಹೇಳ್ತೀವಿ. ಆದರೆ ಅಂತಹ ಬಂಡೆ ಕಲ್ಲಂತ ಇದ್ದಂತಹ ವ್ಯಕ್ತಿಗಳು ಆ ಶಿಕ್ಷಣವನ್ನು ಪಡೆದಾಗ ಹೇಗೆ ಅದನ್ನೆಲ್ಲ ಪಾಂಡಿತ್ಯದ ಮುಖಾಂತರ ತೋರಿಸ್ತಾರೆ ಅನ್ನೋದನ್ನು ಇಲ್ಲಿ ಪೆರುಭಟ್ಟ ಹೆಸರಿನ ಆ ಗುರು ಅವರ ತಂದೆಗೆ ನಮಸ್ಕಾರವನ್ನು ಹೇಳ್ತಾ ಹೋಗ್ತಾ ಇದ್ದಾರೆ. ಇಷ್ಟು ಪಂಡಿತ ರಾಜ ಜಗನ್ನಾಥ ರಸಗಂಗಾಧರದಲ್ಲಿ ಹೇಳಿರುವಂಥದ್ದು. ಇಷ್ಟು ನಮಗೆ ಇಲ್ಲಿ ಕವಿ ಪ್ರಶಸ್ತಿಯನ್ನು ಕುರಿತಾಗಿರುವಂತಹ ಶ್ಲೋಕಗಳು. ಒಮ್ಮೆ ಶ್ಲೋಕಗಳನ್ನು ನೋಡೋಣ. ಪ್ರಥಮ ಶ್ಲೋಕ. ಸೂತ್ರಧಾರ ಕೃತಾರಂಭೈಃ ನಾಟಕೈಃ ಬಹುಭೂಮಿಕೈಃ ಸಪತಾಕೈಃ ಯಶಃ ಲೇಭೆ ಭಾಸಃ ದೇವಕುಲೈಃ ವಾ. ದ್ವಿತೀಯಃ ಶ್ಲೋಕಃ. ರುಚಿರಸ್ವರ ವರ್ಣಪದಾ ರಸಭಾವವತಿ ಜಗನ್ಮನೋಹರತಿ ತತ್ಕಿಂ ತರುಣೀ ನಹಿ ನಹಿ ವಾಣೀ ಬಾಣಸ್ಯ ಮಧುರಶೀಲಸ್ಯ
उपमा कालिदासस्य भारवेरर्थगौरवम् दण्डिनः पदलालित्यं माघे सन्ति त्रयो गुणाः। चतुर्थः श्लोकः पुरा कवीनां गणना प्रसंगे कनिष्ठकाधिष्ठत कालिदास अद्यापि तत्तुल्यकवेरभावात् अनामिका साधवती बभूव। पंचमः श्लोकः ध्वनिनातिगभीरेण काव्यतत्त्वनिवेशिना आनन्दवर्धनः कस्य नासीदानन्दवर्धनः। षष्ठमः श्लोकः कालिदासगिरां सारं कालिदासः सरस्वती चतुर्मुखोऽथवा साक्षात् द्विदुर्नान्येतु मादृशा। ಏಳನೇ ಶ್ಲೋಕ ಅಚತುರ್ವದನೋ ಬ್ರಹ್ಮ ದ್ವಿಬಾಹುರಪರೋ ಹರಿಃ ಅಬಾಲಲೋಚನಃ ಶಂಭುಃ ಭಗವಾನ್ ಬಾದರಾಯಣಃ। ಎಂಟು ಶ್ಲೋಕ ಕವಿರ್ದಂಡಿ 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 ನ ಸಂಶಯಃ ಬಾಣೋಚ್ಛಿಷ್ಟಂ ಜಗತ್ಸರ್ವಂ ಹರ್ಷೋ ಹರ್ಷಃ ಭವತಿ ಚ। ಒಂಬತ್ತನೆಯ ಶ್ಲೋಕ ಧನ್ವಂತರಿ ಕ್ಷಪಣಕಾ ಅಮರಸಿಂಹ ಶಂಖುವೇತಾಲಭಟ್ಟ ಘಟಕರ್ಪರ ಕಾಳಿದಾಸಃ ಖ್ಯಾತೋ ವರಹ ಮಿಹಿರೋ ನೃಪತೇಃ ಸಭಾಯಾಂ ರತ್ನಾನಿ ವೈವರರುಚಿರ್ನಾವ ನವವಿಕ್ರಮಸ್ಯ। ಹತ್ತನೆಯ ಶ್ಲೋಕ ಪಾಷಾಣಾದಪಿ ಪೀಯೂಷಂ ಸ್ಯಂದ್ಯತೆ ಯಸ್ಯ ಲೀಲಯಾ ತಂ ವಂದೇ ಪೇರುಭಟ್ಟಾಖ್ಯಂ ಲಕ್ಷ್ಮೀಕಾಂತಂ ಮಹಾಗುರುಂ। इति 10 श्लोकाः सन्ति कवि प्रशंसिताः। अस्तु सर्वेभ्यः शुभं भूयात्। धन्यवादः। दिवंगत अर्थ म्लानमुखी जाता शर्करा चाश्मतां गता सुभाषित रसं दृष्ट्वा सुधा भीता दिवंगत ಅರ್ಥ ಸುಭಾಷಿತದ ರಸವನ್ನು ನೋಡಿ ದ್ರಾಕ್ಷಿಯು ಮುದುಡಿದ ಮುಖವಾಯಿತು, ಸಕ್ಕರೆಯು ಕಲ್ಲಾಯಿತು, ಅಮೃತವು ಹೆದರಿ ಸ್ವರ್ಗಕ್ಕೆ ಓಡಿ ಹೋಯಿತು. ಅನುಗಂತುಂ ಸತಾಂ ವರ್ತ್ಮ ಕೃತ್ಸ್ನಂ ಯದಿ ನ ಶಕ್ಯತೆ ಸ್ವಲ್ಪಮಪ್ಯನುಗಂತವ್ಯಂ ಮಾರ್ಗಸ್ಥೋ ನಾವಸೀದತಿ. ಅರ್ಥ ಸತ್ಪುರುಷರ ಮಾರ್ಗವನ್ನು ಸಂಪೂರ್ಣವಾಗಿ ಅನುಸರಿಸಲಾಗದಿದ್ದರೆ ಸ್ವಲ್ಪವಾದರೂ ಅನುಸರಿಸಬೇಕು. ಏಕೆಂದರೆ ಸನ್ಮಾರ್ಗದಲ್ಲಿರುವವನು ಎಂದಿಗೂ ನಾಶವಾಗುವುದಿಲ್ಲ. ಕ್ಷಣಶಃ ಕಣಶಶ್ಚೈವ ವಿದ್ಯಾಮರ್ಥಂಚ ಸಾಧಯೇತ್. ಕ್ಷಣತ್ಯಾಗೆ ಕುತೋ ವಿದ್ಯಾ ಕಣತ್ಯಾಗೆ ಕುತೋ ಧನಂ. ಅರ್ಥ ಒಂದೊಂದು ಕ್ಷಣದಿಂದಲೂ ಒಂದೊಂದು ಕಣದಿಂದಲೂ ವಿದ್ಯೆಯನ್ನು ಹಣವನ್ನು ಗಳಿಸಬೇಕು. ಒಂದು ಕ್ಷಣವನ್ನು ಬಿಟ್ಟರೆ ಎಲ್ಲಿಯ ವಿದ್ಯೆ, ಒಂದು ಕಣವನ್ನು ಬಿಟ್ಟರೆ ಎಲ್ಲಿಯ ಹಣ. ಪುಸ್ತಕಸ್ಥಾ ತುಯಾ ವಿದ್ಯಾ ಪರಹಸ್ತಗತಂ ಧನಂ ಕಾರ್ಯಕಾಲೇ ಸಮುತ್ಪನ್ನೇ ನ ಸಾ ವಿದ್ಯಾ ನ ತದ್ಧನಂ. ಅರ್ಥ
ಪುಸ್ತಕದಲ್ಲಿ ಮಾತ್ರ ಇರುವ ವಿದ್ಯೆ ಹಾಗೂ ಇತರರ ಕೈಯಲ್ಲಿರುವ ಹಣ ಅಗತ್ಯವಾದ ಸಂದರ್ಭದಲ್ಲಿ ವಿದ್ಯೆಯೂ ಅಲ್ಲ, ಹಣವೂ ಅಲ್ಲ. ಏಕೆಂದರೆ ಆಗ ಅವು ಉಪಯೋಗಕ್ಕೆ ಬರುವುದಿಲ್ಲ. ಪರೋಪಕಾರಾಯ ವಹಂತಿ ನದ್ಯಃ, ಪರೋಪಕಾರಾಯ ದುಹಂತಿ ಗಾವಃ, ಪರೋಪಕಾರಾಯ ಫಲಂತಿ ವೃಕ್ಷಾಃ, ಪರೋಪಕಾರಾರ್ಥಮಿದಂ ಶರೀರಂ. ಅರ್ಥ, ನದಿಗಳು ಪರೋಪಕಾರಕ್ಕಾಗಿ ಹರಿಯುತ್ತವೆ, ಗೋವುಗಳು ಪರೋಪಕಾರಕ್ಕಾಗಿ ಹಾಲೆರೆಯುತ್ತವೆ, ವೃಕ್ಷಗಳು ಪರೋಪಕಾರಕ್ಕಾಗಿ ಫಲ ಕೊಡುತ್ತವೆ. ಈ ಶರೀರವಿರುವುದು ಪರೋಪಕಾರಕ್ಕಾಗಿ. ಅಮಂತ್ರಮಕ್ಷರಂ ನಾಸ್ತಿ, ನಾಸ್ತಿ ಮೂಲಮನೌಷಧಂ, ಅಯೋಗ್ಯ ಪುರುಷೋ ನಾಸ್ತಿ, ಯೋಜಕಸ್ತತ್ರ ದುರ್ಲಭಃ. ಅರ್ಥ, ಮಂತ್ರವಾಗದ ಅಕ್ಷರವಿಲ್ಲ, ಔಷಧಿಯಾಗದ ಮೂಲಿಕೆ ಇಲ್ಲ, ಅಯೋಗ್ಯನಾದ ಪುರುಷನಿಲ್ಲ, ಆದರೆ ಇವುಗಳ ಯೋಜಕನು ದುರ್ಲಭ. ಈ ಸುಭಾಷಿತಗಳ ರೀತಿಯಲ್ಲಿಯೇ ಅರ್ಥವತ್ತಾದ ಮಾತುಗಳನ್ನು, ವಿಷಯಗಳನ್ನು ವಿಮರ್ಶಾತ್ಮಕವಾಗಿ ಅಧ್ಯಯನ ಮಾಡಲು ಈ ನವಮಣಿಗಳು ಎನಿಸಿಕೊಂಡಿರುವಂತಹ ಕವಿ ರತ್ನರು ಹೇಳಿರುವಂತಹ ಮಾತುಗಳು. ಈ ಮಾತುಗಳಂತೆಯೇ ಕವಿಗಳ ಪ್ರಶಂಸನೆಯನ್ನ ಅನೇಕ ಕವಿಗಳು ಮಾತನಾಡಿದ್ದಾರೆ, ಹೇಳಿದ್ದಾರೆ. ಅವುಗಳನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದು. ಅಸ್ತು, ಧನ್ಯವಾದ.